ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. 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 ಒಳ್ಳೆ ಚೆನ್ನಾಗಿದೆ ಆಕ್ಸೆಂಟ್ ನಂತವ್ರೆ. ಅದೇ how does it feel to be champions after 13 years? ಇದು ಆಕ್ಸೆಂಟ್ ಅಲ್ಲ, ಇದು ಎಕ್ಸೈಟ್ಮೆಂಟ್. ಓಕೆ. ಅಲ್ಲ, ಲಾಸ್ಟ್ ವಿಡಿಯೋ ಇಂದ ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ರವಿ ಕೇಳ್ದಂಗೆ ನೀವು ಲಾಸ್ಟ್ ವಿಡಿಯೋ ಕಂಗ್ರಾಚುಲೇಷನ್ಸ್ ಬ್ರದರ್, ಲಾಟ್ರಿನ ನಾಳೆ ಗೊತ್ತಾಗತ್ತೆ ಅಂದ್ರೆ ಲಾಟ್ರಿ ಆಗಿದೆ. ಲಾಟ್ರಿ ಅದು ಏನಂದ್ರೆ ಇಷ್ಟು ದಿನ ಗೆದ್ರಲ್ಲ, ಇನ್ನು ಸೆಮೀಸ್ ತನಕ, ಅಲ್ಲಿ ತನಕ ಗೆದ್ದಿದ್ರೆ ಕಂಗ್ರಾಚುಲೇಷನ್ಸ್ ಅಷ್ಟೇ. ಅದು ಬಟ್ ಗೆದ್ದಿದ್ ರೀತಿ ಇತ್ತಲ್ಲ ಫೈನಲ್ಸ್, ಅದು ಹಬ್ಬ ಲಾಟ್ರಿ. ಲಾಟ್ರಿನೇ. ಅಯ್ಯೋ, ಅಲ್ಲ, ನಾನು ಮ್ಯಾಚ್ ಪ್ರೆಷರ್ ಹೇಳ್ತಾ ಇಲ್ಲ, ಆ ಮ್ಯಾಚ್ ನಡೀತಾ ಇದ್ದಾಗ ನಿಮ್ಗಳ್ದು ಎಷ್ಟು ಪ್ರೆಷರ್ ಇತ್ತು ಅಪ್ಲೋಡ್ ಮಾಡಕ್ಕೆ ನಿಮ್ಗೆ ಕಂಟೆಂಟ್ ಇನ್ಸ್ಟಾಗ್ರಾಮ್ ಮಾಡೋ ಆ ಮ್ಯಾಚ್ ನಡೀತದೆ, ಕೈ ನಡೀತದೆ ಗಿಡ ಅಂತ ಆ ಫೋಟೋ ಎಷ್ಟು ಫೋನ್ ಹೊಡೆದಾಗ್ತೀಯೋ ಬಾರ್ಗೆ? ಲೈಕ್ ಪಾಕಿಸ್ತಾನಲ್ಲೆಲ್ಲ ಸೋತ್ರಿ ಟಿವಿ ಹೊಡೆದಾಗ್ತಾರಲ್ಲ, ನೀನ್ ಹಂಗೆ ಎಷ್ಟು ಫೋನ್ ಹೊಡೆದಾಗ್ದೆ? ಭಾರ್ಗವ್ ಏನಾದ್ರು ಗ್ಯಾಡ್ಜೆಟ್ಸ್ ಹೊಡೆದಾಕಿದ್ರೆ ಅವತ್ತೇ ಪ್ರಳಯ, ಮನೆ ಆಚೆ ನೀರಿರುತ್ತೆ, ನೋಡ್ಕೊಳ್ಳಿ. ಗ್ಯಾಜೆಟ್ಗಳು ಇರೋದು, ಬ್ಯಾಟ್ಗಳು ಇರೋದು ನೋಡಿದ್ರೆ ಒಂದ್ ಗ್ಯಾಜೆಟ್ ಹೋದ್ರೆ ಪರವಾಗಿಲ್ಲ, ಒಂದ್ ಬ್ಯಾಟ್ ಹೋದ್ರೂ ಪರವಾಗಿಲ್ಲ. ಇಲ್ಲ ನಮ್ಗೆ ನಾವ್ ಹೇಳೋದು ಒಂದು ಗ್ಯಾಜೆಟ್ ಹೋಗಿಲ್ಲ, ಒಂದು ಬ್ಯಾಟ್ ಹೋಗಿಲ್ಲ, ಒಂದು ಶೂಸ್ ಹೋಗಂಗಿಲ್ಲ, ಒಂದು ಕ್ಯಾಪ್ ಹೋಗಂಗಿಲ್ಲ, ಏನು ಹೋಗಿಲ್ಲ. ಹೌದು, ಅದು ಒಂಥರ ಅನ್ಸತ್ತಲ್ಲ, ಇದು ಏನೋ ದುಡ್ಡು ಇಲ್ದೇ ಇರೋರು, ದುಡ್ಡಿರೋರ್ನ ನೋಡಿದ್ರೆ 10 ರೂಪಾಯಿ ಹೋದ್ರೆ ಏನಂತೆ ಅಂತ ಅವ್ರು ಪೈಸಾ ಲೆಕ್ಕ ಹಾಕ್ತಾ ಇರ್ತಾರೆ. ಕರೆಕ್ಟ್. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ಟಾಪಿಕ್. ಎಸ್, ಎಪಿಸೋಡ್ ಶುರು ಮಾಡೋಣ. ಓಕೆ, ಸೊ ಬಿಟ್ಟಿ ಕ್ರಿಕೆಟ್ ಅಡ್ವೈಸ್ ನ ತಗೋತಿರೋಂತ ಎಲ್ಲ ಅಡ್ವೈಸೀಸ್ಗೆ ಕಂಗ್ರಾಚುಲೇಷನ್ಸ್ ಆನ್ ವಿನ್ನಿಂಗ್ ವರ್ಲ್ಡ್ T20 2024 ಮೆನ್ಸ್. ಅಂಡ್ ಆಲ್ಸೋ ವಿತ್ ದಟ್ ವಿಕ್ಟ್ರಿ ನಮ್ಗೂನು ಒಂದು ಪರ್ಸನಲ್ ವಿಕ್ಟ್ರಿ ಇದೆ. ವಿ ಗಾಟ್ ಅವರ್ ಫಸ್ಟ್ ಸ್ಪಾನ್ಸರ್ಶಿಪ್. ಸೊ ಭಾರ್ಗವ್, ಲೆಟ್ಸ್ ಥ್ಯಾಂಕ್ ಅವರ್ ಫಸ್ಟ್ ಸ್ಪಾನ್ಸರ್. ಹೌದಪ್ಪ, ನಮ್ ಕ್ಲೋಸ್ ಡಿಯರ್ ಫ್ರೆಂಡ್ ನಮ್ಗೆ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಒಂದ್ ಪಾಡ್ಕಾಸ್ಟ್ ನಡೆಸಬೇಕು ಅಂದ್ರೆ ಸುಮಾರು ಟೆಕ್ನಿಕಲ್ ಟೆಕ್ನಿಕಾಲಿಟೀಸ್ ಇಂದ ಎಷ್ಟೋ ಯಾವ್ದೋ ಒಂದು ಸಬ್ಸ್ಕ್ರಿಪ್ಷನ್ ತಗೊಬೇಕಾಗಿರತ್ತೆ, ಅದನ್ನ ಇದ್ರ ಕೂಲ್ದು. ಸೊ ಇಸ್ ಕ್ಲಿಯರ್ಲಿ ಸೆಡ್, ಡೋಂಟ್ ನೇಮ್ ಮೀ, ಡೋಂಟ್ ಟೇಕ್ ಮೈ ನೇಮ್ ಇನ್ ಯುವರ್, ಬಟ್ ಥ್ಯಾಂಕ್ ಯು. ಯಾರು ಅವ್ರಿಗೆ ಗೊತ್ತಾಗತ್ತೆ ವಿಡಿಯೋ ನೋಡಿದಾಗ. ಐ ಥಿಂಕ್ ಇಸ್ ದ ಓನ್ಲಿ ಒನ್, ಅಟ್ ಲೀಸ್ಟ್ ಎವ್ರಿ ವಿಡಿಯೋ ನೋಡಿ ಇಮಿಡಿಯೇಟ್ ಫೀಡ್ಬ್ಯಾಕ್ ಕೊಟ್ಟು ಚೆನ್ನಾಗಿ ಬರ್ತಾ ಇದೆ, ಹಿಂಗೆ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾನೆ. ನಮ್ಗೆ ಗೊತ್ತು 2-3 ಜನ ಫುಲ್ ನೋಡ್ತಾ ಇದಾರೆ ಅಂತ, ಅದ್ರಲ್ಲಿ ಒನ್ ಆಫ್ ದಮ್ ಇಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಬಾಯ್. ಆ ಸ್ಪಾನ್ಸರ್ಶಿಪ್ ರಿಸಲ್ಟ್ ನಿಮ್ಗೆ ಈ ವಿಡಿಯೋ ಕ್ವಾಲಿಟಿಲೇ ಗೊತ್ತಾಗ್ಬಿಡುತ್ತೆ ನೋಡೋರ್ಗೆಲ್ಲ. ಹೌದು, ನಿಜ ಖಂಡಿತ. ಎಸ್, ಸೊ ಈ ಎಪಿಸೋಡ್ ಏನ್ ಮಾಡೋದು ಅಂತ ಬಹಳ ಯೋಚನೆ ಆಯ್ತು. ಯಾಕೆಂದ್ರೆ ಇದು ಏನೋ ಡಿಫೈನ್ಡ್ ಅಜೆಂಡಾ ಸೆಟ್ ಮಾಡಕ್ಕೆ ಬಹಳ ಕಷ್ಟ. ಆ ತರದೊಂದು ಇದು ಎಪಿಸೋಡ್ ಇದು. ಏನೇನು ಅಂತ ಮಾತಾಡೋಣ, ಎಷ್ಟೆಷ್ಟು ಮಾತಾಡೋಣ, ಯಾರ್ಯಾರ ಬಗ್ಗೆ ಅಂತ ಮಾತಾಡೋಣ ಅಂತ. ಅದಕ್ಕೆ ಈ ಎಪಿಸೋಡ್ ನ ಒಂದು ಫ್ರೀ ಫಾರ್ ಆಲ್ ಡಿಸ್ಕಷನ್ ಮಾಡ್ಬಿಡೋಣ. ಅಂಡ್ ಎನಿವೇಸ್, ನಮ್ಮ ಹತ್ರ ತಲೆಯಲ್ಲಿರೋದು ಮಾತಾಡ್ಬೇಕು ಅಂತ ಕೂತ್ಕೊಂಡ್ರೆ ಐ ಥಿಂಕ್ ವಿ ವಿಲ್ ಗೋ ಆನ್ ಫಾರ್ ಅವರ್ಸ್ ಅಂಡ್ ಅವರ್ಸ್. ನೋಡೋರ್ಗೂ ಅಷ್ಟು ಟೈಮ್ ಇಲ್ಲ, ನಮಗೂ ಮಾಡಕ್ಕೆ ಸ್ವಲ್ಪ ಅಷ್ಟು ಫ್ರೀ ಟೈಮ್ ಮಾಡ್ಕೊಳಕ್ ಇವಾಗ ಕಷ್ಟ ಆಗತ್ತೆ. ಸೊ ವಿ ವಿಲ್ ಸರ್ಟನ್ಲಿ ಟೇಕ್ ಆಲ್ ದ ಟಾಪಿಕ್ಸ್ ಒನ್ ಬೈ ಒನ್, ಶಾರ್ಟ್ ವಿಡಿಯೋಸ್. ಮೇ ಬಿ ಈಗ ನೆಕ್ಸ್ಟ್ ವೀಕ್ಲಿ ಬದಲು ಬೇರೆ ಫ್ರೀಕ್ವೆನ್ಸಿಲಿ ಬರೋ ಚಾನ್ಸ್ ಇದೆಯಾ ನೋಡೋಣಂತೆ. ಬಟ್ ಈ ಎಪಿಸೋಡ್ ಅಂತೂ ಸೆಲೆಬ್ರೇಟರಿ ಎಪಿಸೋಡ್ ಅಂತ ಕರೆಯೋಣ. ಇಟ್ಸ್ ಜಸ್ಟ್ ಪ್ಯೂರ್ ಸೆಲೆಬ್ರೇಷನ್. ನಮ್ಮ ಎಮೋಷನ್ಸ್ ನ ಆಚೆ ಹಾಕ್ಬೋಣ ಇವತ್ತು. ಹೌದು, ಐ ಥಿಂಕ್ ಇವಾಗ ಎಷ್ಟೋ ಬೇರೆ ಲೈಕ್ ಅಶ್ವಿನ್ ಅವರೆಲ್ಲ ಮಾಡ್ತಾರೆ ನೋಡಿ, ಒಂದು ಸೀರೀಸ್ ಆಫ್ ಇದ್ರದ್ದು ಅಂತ. ಸೊ ವರ್ಲ್ಡ್ ಕಪ್ ಈ ಕುಟ್ಟಿ ಸ್ಟೋರೀಸ್ ಆಗಿರ್ಬೋದು, ಬೇಟೆಯಾಡು ತರ ಆಗಿರ್ಬೋದು, ಆ ತರದನ್ನ ಒಂದ್ ಸೀರೀಸ್ ಆಗೇ ಮಾಡ್ಬೇಕಾ ಅಂತ ನಾವು. ಈ ವರ್ಲ್ಡ್ ಕಪ್ ಫೈನಲ್ಗೆ ಒಂದ್ ಸೀರೀಸ್ ಬೇಕು, ಆಮೇಲೆ ವರ್ಲ್ಡ್ ಕಪ್ ಜರ್ನಿದು ಒಂದ್ ಸೀರೀಸ್. ಐ ಥಿಂಕ್ ಟೂ ಮೆನಿ ಥಿಂಗ್ಸ್. ಇನ್ನೂ ಒಂಥರ
ಸಿಕ್ಕಾಪಟ್ಟೆ ನಾನು ಆಕ್ಚುಲಿ ಅಯ್ಯೋ ವರ್ಲ್ಡ್ ಕಪ್ ಮುಗ್ದೋಯ್ತಾ ಏನ್ ಟಾಪಿಕ್ ಅಂದ್ರೆ ಮ್ಯಾಚ್ ಮುಗಿಯೋಕ್ಕಿಂತ ಮುಂಚೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಬರ್ತಾ ಇತ್ತು. ಬಟ್ ವರ್ಲ್ಡ್ ಕಪ್ Yeah. ಗೆದ್ದ ತಕ್ಷಣ ಮೇ ಬಿ ಇನ್ನೂ ಒಂದ್ 2 ತಿಂಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಪ್ರಾಬ್ಲಮ್ ಇಲ್ಲ. ನಮಗೂ ಪ್ರಾಬ್ಲಮ್ ಇಲ್ಲ, So I ಕೇಳೋರ್ಗು think ಮೋಸ್ಟ್ಲಿ ಪ್ರಾಬ್ಲಮ್ ಇರಲ್ಲ. we have enough topics ಇಲ್ಲಿಂದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ ಗುರು. ಅಲ್ಲಿವರೆಗೂ ಹೋಗುತ್ತೆ ಅನ್ಸುತ್ತೆ. ಅಷ್ಟೊಂದು ಚೆನ್ನಾಗಿತ್ತು ದಿಸ್ ಫೈನಲ್ಸ್ ಅಂಡ್ ದ ಎಂಟೈರ್ ವರ್ಲ್ಡ್ ಕಪ್. ಎಸ್ ಐ ಥಿಂಕ್ ಹೇಳಿ. ಅನಂತ್ So, ಅವರೇ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಐ ಮೀನ್ ನೋಯಿಂಗ್ ಯು ಈ ಲಾಸ್ಟ್ ಎಪಿಸೋಡ್ ಅಲ್ಲೂ ಈ ಟಾಪಿಕ್ ಬಗ್ಗೆ ಮಾತಾಡಿದ್ವಿ. ಲೈಕ್ ಹೌ ಕಾನ್ಸ್ಟೆಂಟ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ನಿಮ್ಗೆ ಎಷ್ಟೊಂದ್ ಜನ ಕ್ವೆಶ್ಚನ್ ಮಾಡ್ತಾ ಇದ್ರು ಅಂಡ್ ಯು ಆಲ್ವೇಸ್ ಕೆಪ್ಟ್ ಕ್ವೈಟ್ ಅಂಡ್ ಯು ವಾಂಟೆಡ್ ಟು ಆನ್ಸರ್. ಸೊ ಐ ಥಿಂಕ್ ಇಟ್ಸ್ ಯುವರ್ ಟೈಮ್, ಯು ಹ್ಯಾವ್ ಟು ಸ್ಪೀಕ್. ಅಲ್ಲ ಅದೇ ಆನ್ಸರ್ ನಾನ್ ಮಾಡಕ್ ಮುಂಚೆನೆ ಅಣ್ಣ ಮಾಡಾಗಿದೆ. ನಾನ್ ಮಾಡ್ಲೇಬೇಕು ಅಂತಿಲ್ಲ. ಅಂಡ್ ಈವನ್ ಆನ್ ದ ಡೇ ಆಫ್ ಫೈನಲ್ಸ್ 127 ಸ್ಟ್ರೈಕ್ ರೇಟ್ ಬಗ್ಗೆನೂ ನಂಗೆ ಮೆಸೇಜ್ ಕಾನ್ಸ್ಟೆಂಟ್ ಆಗಿ ಬರ್ತಾ ಇತ್ತು. ಎಲ್ಲ ಆಯ್ತು, ಹೌದು ನೀನ್ ಹೇಳ್ದಂಗೆ ಎಲ್ಲ ಆಯ್ತು, ಬಟ್ 127 ಏನ್ ಉಪಯೋಗ? ಬ್ಯಾಟಿಂಗ್ ಪಿಚ್, ಫ್ಲಾಟ್ ಟ್ರ್ಯಾಕ್, ಫೈನಲ್ಸ್, ಇವತ್ತೂನು ಒಂದ್ 150-180 ಸ್ಟ್ರೈಕ್ ರೇಟ್ ಇಲ್ಲ ಅಂದ್ರೆ ಏನ್ ಉಪಯೋಗ ಅಂತ. ಅದು ಆಟನ ಫಾಲೋ ಮಾಡೋರ್ಗೆ ಗೊತ್ತಾಗತ್ತೆ ಹೇಗೆ ಫೈನಲ್ ಪ್ರೆಷರ್ ಅಂದ್ರೇನು. ಆ ಫೈನಲ್ ಪ್ರೆಷರ್ ಅಲ್ಲಿ ಇಂಥದ್ದೊಂದು ಮೈಂಡ್ ಸೆಟ್, ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ಅಪ್ಲೈ ಆದಾಗ ಬರೋ ರಿಸಲ್ಟ್ ಏನು ಅಂತ ಗೊತ್ತಾಗತ್ತೆ. ದಟ್ ಪ್ರೂವ್ ಟು ಬಿ ದ ಡಿಫರೆನ್ಸ್. ಸೌತ್ ಆಫ್ರಿಕನ್ ಅಪ್ರೋಚ್ ವಾಸ್ ಎಕ್ಸಾಕ್ಟ್ಲಿ 150+ ಸ್ಟ್ರೈಕ್ ರೇಟ್ ಅಪ್ರೋಚ್. ನಮ್ದುನು ಬಾರಿಂಗ್ 1 person, ಎವ್ರಿ ಒನ್ ಎಲ್ಸ್ ವಾಸ್ 150+ ಸ್ಟ್ರೈಕ್ ರೇಟ್ ಅಪ್ರೋಚ್. ಆ 7 runs ಕ್ಯಾಪ್ ಇದೆ, ಬಟ್ ಓವರ್ ಆಲ್ 10 to 15 runs ರಿಸಲ್ಟ್ ಆಗದೆ ಇಂತ ಒಂದು ಆಂಕರ್ ರೋಲ್ ಇಂದ ಇನ್ ಕೀ ಗೇಮ್ಸ್, ಇನ್ ಹೈ ಪ್ರೆಷರ್ ಗೇಮ್ಸ್ ಅಂತ ಎಷ್ಟೋ ಸರಿ ಪ್ರೂವ್ ಮಾಡಾಗೋಗಿದೆ. ಈಗ ಮಾಡ್ಬೇಕಾಗಿರ್ಲಿಲ್ಲ ಪ್ರೂವ್ ಯಾರಿಗೂ ಕೂತ್ಕೊಂಡು. ಬಟ್ ಒನ್ ಲಾಸ್ಟ್ ಟೈಮ್ ಮೇ ಬಿ T20 ಫಾರ್ಮ್ಯಾಟ್ ಗೆ ಒಂದ್ ಲಾಸ್ಟ್ ಟೈಮ್ ತಗೊಳ್ರು ಇದೇ ಎಕ್ಸಾಂಪಲ್. ಇಲ್ಲೂನು 20 ಓವರ್ ಅಲ್ಲೂ ಆಂಕರ್ ಮಾಡುವಂತ ಎಲ್ಲಾ ಸಾಧ್ಯತೆನೂ ಇದೆ. ಮಾಡೋದು ಹೆಂಗ್ ಮಾಡ್ಬೇಕು ನೋಡ್ಕೊಳ್ಳಿ ಅಂತ ಹೇಳಿ ಸೈನ್ ಹಾಕಿ ಬಿಟ್ಟಂಗಿದೆ. Absolutely. Yeah, very well said. Like it did not look like okay on starting ಬಂದಾಗ ಆಂಕರ್ ಮಾಡಬೇಕು ಆತರ. ಇಂಟೆಂಟ್ ವಾಸ್ ದೇರ್. ಅದು ಲೈಕ್ he played to the situation. ಅದು 3 ವಿಕೆಟ್ ಹೋದ್ಮೇಲೆ ಹೆಂಗ್ ಆಡ್ಬೇಕು, I think we should learn it from VK. I think he's taught a lot of youngsters how to actually play this game. It is just not about hard hitting. Like ಯೋಚನೆ ಮಾಡಿ ಆಡ್ಬೇಕು, ಕಂಡೀಷನ್ಸ್ ಪ್ರಕಾರ ಆಡ್ಬೇಕು, and I think that is a learning. Hopefully how VK was humbled by this innings, like ಯಾರ್ಯಾರು ಅವನ ಬಗ್ಗೆ ಕ್ವೆಶ್ಚನ್ ಮಾಡ್ತಾರೋ let them also be humbled. Hopefully they are also humbled. I think ಒಂದು ವ್ಯಾಲಿಡ್ ಪಾಯಿಂಟ್ ಅನಂತ್ ಹೇಳಿದ್ದು ಅಂದ್ರೆ, ಸೌತ್ ಆಫ್ರಿಕಾಲಿ ಎಲ್ಲರೂ 150 ಸ್ಟ್ರೈಕ್ ರೇಟ್ ಅಪ್ರೋಚ್ ಹೋದ್ರು. ಇಂಡಿಯಾಲಿ ಬಾರಿಂಗ್ ವಿರಾಟ್ ಕೊಹ್ಲಿ ಬೇರೆ ಎಲ್ಲರೂ 150 ಅಪ್ರೋಚ್ ಹೋದ್ರು. I think that was the difference alva. When there was 30 balls 30 required, they wanted somebody to go with 100 or 127 strike rate, which they clearly failed. ಹೌದು ಆ ಟೈಮ್ ಅಲ್ಲಿ ಕ್ಲಾಸನ್ ಆ ತರ ಇನ್ನಿಂಗ್ಸ್ ಆಡ್ಬಿಟ್ಟು 30 ಬಾಲ್ 30 ಇದೆ ಅಂತಂದಾಗ ಹೊಡೆದೇ ಮುಗಿಸ್ತೀನಿ ಅನ್ನಕ್ ಹೋಗ್ದಂಗೆ ಇಲ್ಲಿಂದ ಸೆನ್ಸಿಬಲ್ ಆಗಿ 1-2 ಆಡ್ಕೊಂಡು ಹೋಗ್ತೀನಿ ಗುರು ನಾನು ಅಂತ ಆಡ್ಬಿಟ್ಟಿದ್ರೆ, ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬೀನ್ ಅ ಟೋಟಲಿ ಡಿಫರೆಂಟ್. We would have had a new champions. Yeah, correct. Serious. And that is the finals pressure ಅಲ್ವಾ. ಇವಾಗ ಜಸ್ಟ್ ಟಚ್ ಮಾಡಿದ್ವಿ. ಫೈನಲ್ ಪ್ರೆಷರ್ ಹೆಂಗಿರುತ್ತೆ ಅಂದ್ರೆ, ಯಾವ ಮೂಮೆಂಟ್ ಅಲ್ಲಿ ಯಾವ ಶಾಟ್ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಸ್ಮಾಲ್ ಡಿಸಿಷನ್ ಆಗಿರ್ಬೋದು, ಇಟ್ ಕ್ಯಾನ್ ಕಾಸ್ಟ್ ದಿ ವರ್ಲ್ಡ್ ಕಪ್. ಸೊ ಐ ಮೀನ್ ಆ 5 ಓವರ್ ಅಲ್ಲಿ ಏನಾಯ್ತು ಅಂತ ಡೆಫಿನೆಟ್ ಅದಕ್ಕೆ ಮೇ ಬಿ ಒಂದ್ ಎಪಿಸೋಡ್ ಕಂಪ್ಲೀಟ್ ಆಗಿ ಮಾಡ್ಬೇಕು ಅನ್ಸುತ್ತೆ. ಬಿಕಾಸ್ ನಮ್ಗೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ ಮುಂಚೆ ನಾವೇ ರೂಲ್ ಔಟ್ ಮಾಡಿದ್ವಿ ಗ್ರೂಪ್ ಚಾಟ್ ಅಲ್ಲೇ, ಚಾನ್ಸ್ ಇಲ್ಲಪ್ಪ ಇವ್ರಿಬ್ರಿದಾರೆ, ಟೇಕ್ ಅವೇ ದ ಗೇಮ್ ಅಂತ. ಎಲ್ಲರೂ ಒಂದ್ ಕಾಮನ್ ಮೆಸೇಜ್ ಲೈಕ್ ವಿಚ್ ಅನುಷ್ಕಾ ಶರ್ಮಾಸ್ ಮೀಮ್ ಅಷ್ಟೇ ಆಯ್ತಾ, ಅಷ್ಟೇ ಲೈಕ್ ದಟ್ ವಾಸ್. ಅಂಡ್ ಒಂದೇ ಒಂದ್ ಹೋಪ್ ಅಂತಾನು ಹಾಕಿದ್ವಿ. ಓನ್ಲಿ ಹೋಪ್ ಇಸ್ ಬುಮ್ರಾ. ಅಂಡ್ ಆ ಹೋಪ್ ನ ಯಾವತ್ತೂ ಒಂದು ಕಟ್ ಮಾಡಲ್ಲ ಗುರು. ಹೌದು, ಟ್ವೀಟ್ ಮಾಡಿದ್ರು we have 12 balls of cheat code ಅಂತ.
ಸೂಪರ್ ಅಂಡ್ ಒನ್ ಸೆಂಟೆನ್ಸ್ ಯಾವಾಗ್ಲೂ ಹೇಳ್ತಾನೆ ಇರ್ತೀವಲ್ವಾ, ಫಾರ್ಮ್ ಇಸ್ ಟೆಂಪ್ರವರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಅಂತ. ನಮ್ ಪ್ರೀವಿಯಸ್ ಎಪಿಸೋಡ್ ಅಲ್ಲೂ ಅದ್ರ ಬಗ್ಗೆ ಮಾತಾಡಿದ್ವಿ. ಟೀಮ್ಗೆ ಏನ್ ಬೇಕಿತ್ತು ಅದನ್ನ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ. ಅವ್ರ ಕ್ಲಾಸ್ ಬಗ್ಗೆ, ಅವ್ರ ಹೊಡೆದಿರೋ ರನ್ಸ್ ಬಗ್ಗೆ ಯಾರು ಕಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರೂವ್ ಮಾಡಿದ್ದಾರೆ. ಅಂಡ್ ಟುಮಾರೋ ಇಫ್ ದೆರ್ ಇಸ್ ಅ ರಿಕ್ವೈರ್ಮೆಂಟ್, ಅವ್ರು ಅದೇ ತರ ಆಡೇ ಆಡ್ತಾರೆ. ಅಂಡ್ ಒನ್ಸ್ ಅಗೇನ್ ಹಿ ಪ್ರೂವ್ಡ್ ಎವ್ರಿ ಒನ್ whoever was not, yeah, absolutely. Never. ಅಂದ್ರೆ ಇದು ಏನು, ಐ ಮೀನ್ ವಿ ಕೆ ಟಾಪಿಕ್ ನ ತೆಗೆದಾಕೋಣ. ಇಡೀ ವರ್ಲ್ಡ್ ಕಪ್ ಅಲ್ಲಿ ಐ ಥಿಂಕ್ ಎವ್ರಿ ಒನ್ ಡಿಡ್ ದಟ್. ಈ ಹೋಲ್ ಇಂಡಿಯನ್ ಟೀಮ್ ಆ ಗೇಮ್ ಏನ್ ಬೇಕೋ ಆ ರೋಲ್ ನ ಟು ದ ಟೀ ಪ್ಲೇ ಮಾಡಿದ್ದಾರೆ. ಸಿರಾಜ್ ಟೀಮ್ ಅಲ್ಲಿ ಇದ್ದಿದ್ ಬಿಟ್ರೆ, ಕುಲ್ದೀಪ್ ಬಂದಿದ್ದು ಸಿರಾಜ್ ಬಂದು, ಅದ್ ಬಿಟ್ರೆ ಬೇರೆ ಟೀಮ್ ಚೇಂಜೇ ಆಗಿಲ್ಲ. ಸೊ ಐ ಥಿಂಕ್ ಇದಕ್ಕಿಂತಲೂ ಕ್ಲಾರಿಟಿ ಪ್ಲೇಯರ್ಸ್ ಬೇಕಾಗಲ್ಲ ಇನ್ ಅ ಟೂರ್ನಮೆಂಟ್ ಲೈಕ್ ದಿಸ್. ಆ ಕಾನ್ಫಿಡೆನ್ಸ್ ಟೀಮ್ ತೋರಿಸಿದೆ, ಪ್ಲೇಯರ್ಸ್ ಅದನ್ನೇ repay ಮಾಡಿದ್ದಾರೆ. Of course, we have been speaking about one or two players. Correct. Anand, I think it is the other way around. It is how much confidence Rohit and Dravid, or like the entire support staff, showed on those 12 people. Like you journey nodidre, like there were 2 or 3 people whom the team carried through. Means Dube ಬಗ್ಗೆ ಮಾತಾಡೋದೇ ಬೇಡ, ಮಾತಾಡಿದೀವಿ. ರವೀಂದ್ರ ಜಡೇಜಾ, however, yeah, like you love Ravindra Jadeja ತುಂಬಾ, ನೀವು ಹೇಳಿದಿರ ಮುಂಚೆ ಪಾಡ್ಕಾಸ್ಟ್ ಅಲ್ಲಿ ಹೆಂಗ್ ಆಡಿದ್ರು. So I think like ಇದು ಅಷ್ಟೇ, like the other way around about the management, the senior, the leadership as well as the coaching staff showing that commitment towards those 12 players. That's a lesson for everyone to learn ಅನ್ಸುತ್ತೆ. I think that Absolutely. Actually if you go back and look at, ನಾನು ಗೊತ್ತಿಲ್ಲ ನಂಗೆ, I'm just making a guess. I think this is the only time India has only played 12 players throughout the tournament and they have won the tournament. I think ಹೌದಾ, ಇಲ್ಲ ಅನ್ಸುತ್ತೆ ಈ ತರ. ದಿಸ್ ಇಸ್ ದ ಫಾರ್ಮೆಟ್. ಯಾ, ಐ ಥಿಂಕ್ ಇದು ಎಲ್ಲೋ ಒಂದ್ಸತಿ ಕ್ರಿಟಿಸಿಸಮ್ ಮಾಡಿದ್ರು. ಎಲ್ಲ ಎಷ್ಟೊಂದ್ ಜನ ಫಾರ್ಮ್ ಅಲ್ಲಿ ಇರೋರ್ನ ಕೂಡ್ಸಿ ಸೇಮ್ ಟೀಮ್ ಚೇಂಜೇ ಮಾಡಲ್ಲ ಅಂತ ಮುಂಚೆನೂ ಈ ತರ ಮಾಡಿದ್ದಾರೆ. ದಟ್ ಹ್ಯಾಸ್ ಬೀನ್ ದ ನಾರ್ಮ್ ಇಂಡಿಯನ್ ಟೀಮ್ ಅಲ್ಲಿ. ಅದ್ರ ಬಗ್ಗೆ ಕ್ರಿಟಿಸಿಸಮ್ ತಗೊಂಡಿದ್ದಾರೆ. ಬಟ್ ಇವಾಗ ಯಾರು ಕ್ರಿಟಿಸೈಸ್ ಮಾಡಲ್ಲ, ಗೆದ್ದಾಯ್ತಲ್ಲ. ಐ ಥಿಂಕ್ ಪ್ರಿಡಿಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. Like Ravi was the only one who was still saying India ಅಂತ, even at 30 balls 30, it is matter of 1 or 2 wickets ಅಂತ. I'd like to bring up something for all of us, all the viewers, and I'll share something. Yes, Ravi, over to you. Okay, before you talk about it. 9 ಗಂಟೆ 9 ನಿಮಿಷ ಇನ್ನ ಇಂಡಿಯಾ ಬ್ಯಾಟಿಂಗ್ ನಡೀತಾ ಇದ್ದಾಗ ನಮ್ದು ಗ್ರೂಪ್ ಅಲ್ಲಿ ಇವತ್ತಿಂದ ಏನ್ ಪ್ರಿಡಿಕ್ಷನ್ ಆಗ್ಬೋದು, ನಿಮ್ ಪ್ರಿಡಿಕ್ಷನ್ ನೀವು ಕಳಿಸಿ. ಇಂಡಿಯಾ ಬ್ಯಾಟಿಂಗ್ ಫಸ್ಟ್ ಎಷ್ಟು ಹೊಡಿತಾರೆ, ಸೌತ್ ಆಫ್ರಿಕಾ ಎಷ್ಟು ಹೊಡಿತಾರೆ, ಎಂಡ್ ಅಲ್ಲಿ ಯಾರು ಹೈಯೆಸ್ಟ್ ರನ್ ಗೆಟರು ಬೋತ್ ಸೈಡ್ಸ್, ಯಾರು ಹೈಯೆಸ್ಟ್ ವಿಕೆಟ್ ಟೇಕರು, ಮ್ಯಾನ್ ಆಫ್ ದ ಮ್ಯಾಚ್ ಯಾರು, ರಿಸಲ್ಟ್ ಯಾರು. ಗುರು ಯಾರು ಗುರು ಬ್ಯಾಟಿಂಗ್ ಆಡ್ಲಿಲ್ಲ, ಇನ್ನು ಕೋಟ್ಯಾಧಿಪತಿ missed by 2 runs and like okay, wicket taker ಇರ್ಲಿಲ್ಲ, ಆದ್ರೆ guessed it right. I'm happy that India proved this. Dream 11 ಏನಾದ್ರೂ ಈ ತರ ಪ್ರಿಡಿಕ್ಷನ್ ಒಂದು ಇದ್ದಿದ್ರೆ ಅಟ್ಲೀಸ್ಟ್, ಅಥವಾ ಮೈ 11 ಸರ್ಕಲ್ ಅಲ್ಲಿ 100% ಕೋಟ್ಯಾಧಿಪತಿ ಆಗಿದೆ. ಇದಕ್ಕಿಂತ ಸ್ಪಾನ್ಸರ್ ಬೇಕಾಗಿರ್ಲಿಲ್ಲ ಅವಾಗ. ಎಕ್ಸಾಕ್ಟ್ಲಿ. ನಾವು ಐ ಥಿಂಕ್ ಯಪ್ಪ ಇದನ್ನೇ ಮೇನ್ ಸ್ಟ್ರೀಮ್ ಆಗಿ ತಗೊಂಡ್ಬಿಡ್ಬೋದಾಗಿತ್ತು ನಾವು. ಬಟ್ ಹ್ಯಾಟ್ಸ್ ಆಫ್ ಗುರು. ಭವಿಷ್ಯವಾಣಿ ಅಂತಾನೆ ಹೆಸರು ಫಸ್ಟ್ ಟೈಮ್ ಅಲ್ಲ ಗುರು ಇದು, ಮಲ್ಟಿಪಲ್ ಟೈಮ್ಸ್ ಆಗಿದೆ. ನೋಡು ಕೆಳಗಡೆ ಇಂಡಿಯಾ ಬ್ಯಾಟಿಂಗ್ ಎಷ್ಟು, ನಾನು ಅವರು ಅದು ಕೆಳಗಡೆ ಇರೋದು ನನ್ನ ಪ್ರಿಡಿಕ್ಷನ್. ಅಂದ್ರೆ ಅವ್ರು ಸೌತ್ ಆಫ್ರಿಕಾ ಎಷ್ಟು ಹೊಡೆದ್ರು ಅದನ್ನ ನಾನು ಇಂಡಿಯಾ ಅಂತ ಹಾಕಿದೀನಿ. ಐ ಥಿಂಕ್ ಮೋರ್ ಆರ್ ಲೆಸ್ ಎಲ್ಲ ಅಲ್ಲೆಲ್ಲ ಇದೆ. ಬಟ್ ಐ ಮೀನ್ ಮ್ಯಾನ್ ಆಫ್ ದ ಮ್ಯಾಚ್ ಬುಮ್ರಾ ಕೊಟ್ಟಿದ್ರೆ ಏನ್ ಬೇಜಾರಾಗ್ತದೆ. Like he deserved it also. Like ಅದೇ cheat code. ಅಲ್ಲ, ಏನೋ ನಿಂದು ಆಡಿಯೋ ಇಶ್ಯೂಸ್ ಆಗ್ತಾ ಇದೆಯಾ ರವಿ? ನಮ್ ಗ್ರೂಪ್ಸ್ ಅಲ್ಲೂ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಎಲ್ಲ ಜಾಸ್ತಿ ಓಟ್ಸ್ ನಾವು ಬುಮ್ರಾಗೆ ಹಾಕಿದ್ವಿ, ಜಸ್ಟ್ ಇಮಿಡಿಯೇಟ್ಲಿ ಆಫ್ಟರ್ ದ
ಮ್ಯಾಚ್ ನನ್ನ ಸರ್ಕಲ್ಸ್ ಅಲ್ಲಿ. ಬಟ್ ಯಾ ಮೇ ಬಿ ದ ಕೈಂಡ್ ಆಫ್ ಇಂಪ್ಯಾಕ್ಟ್ ದಟ್ 76 ಹ್ಯಾಡ್ ಇಸ್ ಪ್ರಾಬ್ಲಿ ಫಾರ್ ಮೋರ್ ಅಂತ ಅನ್ಸುತ್ತೆ ನಾವು ಕೊಡೋರ್ಗೆ. ಬಟ್ ಯಾ ಯು ಸೆಡ್ ಬೇಜಾರಂತೂ ಆಗ್ತಿರ್ಲಿಲ್ಲ. ಬಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಗೆ ಐ ಡೋಂಟ್ ಥಿಂಕ್ ದೇರ್ ವಾಸ್ ಎನಿ ಡೌಟ್ಸ್ ಅಟ್ ಆಲ್. Harsha Bhogle, in his video, he says he is one of the panelists to decide who was the player of the series, and it didn't take them more than 5 seconds to decide who it was, and it shouldn't have. 5 ಸೆಕೆಂಡ್ ಗಿಂತ ಜಾಸ್ತಿ ತಗೊಂಡಿದ್ರೆ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬೀನ್ ಎ ಮಿರಾಕಲ್. ಎಲ್ಲಿ ಬುಮ್ರಾ ವೇರ್ ಇಸ್ ಫ್ರಮ್ ಅಹಮದಾಬಾದ್. ಐ ಥಿಂಕ್ ಇದ್ರಲ್ಲಿ ನೆಕ್ಸ್ಟ್ ಸ್ಟ್ಯಾಚ್ಯೂ ಆಫ್ ಯೂನಿಟಿನೋ ಏನೋ ಇದೆಯಲ್ಲ, ಅಲ್ಲಿ ಅದ್ರ ಪಕ್ಕ ಒಂದು ಬುಮ್ರಾ ಮಾಡಿಸ್ಬೇಕು ಅಂತ ಪಿಟಿಷನ್ ಹಾಕ್ಬಿಡಿ ಗುರು. ಅಲ್ಲಿ ಸುಮ್ಮನೆ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಒಂದು ಬುಮ್ರಾ ಸ್ಟ್ಯಾಚ್ಯೂ ಮಾಡ್ಬಿಟ್ಬಿಡಿ. ಎಲ್ಲಾರು ಬೌಲರ್ಸ್ ಎಲ್ಲ ಹೋದಾಗ ಅಲ್ಲಿ ಫಸ್ಟ್ ಕೈ ಮುಕ್ಕೊಂಡು ಬರ್ಬೇಕು ಮೀಡಿಯಂ ಪೇಸರ್ಸ್ ಅನ್ಕೊಂಡು ನಮಸ್ಕಾರ ಮಾಡಿ ಇನ್ಮೇಲೆ. ಎಸ್, ಮತ್ತೆ ದರ್ಶನ್ ಹೇಗ್ ಸೆಲೆಬ್ರೇಟ್ ಮಾಡಿದ್ರಿ? ಯಾರ್ಯಾರು? ನಾವು 3 ಜನ ಅದು ಒಂದ್ ಮಧ್ಯದಲ್ಲಿ ಹಂಗೆ ತೋರ್ಸ್ಬಿಡೋಣ, ಹಂಗೆ ಒಂದ್ ಫೋಟೋ ಬಾರ್ಗಿ. ಇಲ್ಲ, ಆ ಫೋಟೋ ಎಲ್ಲ ಹುಡುಕ್ಬೇಕು ಇವಾಗ ಎಲ್ಲಿ. ನಾವು 3 ಜನ ಸಿಕ್ಕಿದ್ವಿ ಹೂ ಆರ್ ಇನ್ ಆನ್ ಸೈಟ್. ಆಫ್ ಸೈಟ್ ಇರೋರು ಮ್ಯಾಚ್ ಆಡಕ್ ಹೋಗಿದ್ರು, ಅದಾದ್ಮೇಲೆ ಮ್ಯಾಚ್ ಆಡಕ್ ಹೋಗಿದ್ರು. ಜೋಶ್ ಅಲ್ಲಿ ಹೋಗ್ಬಿಟ್ಟು ಜೋಶ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಬೇರೆ ಬಂದ್ಬಿಟ್ಟು ಮ್ಯಾನ್ ಆಫ್ ದ ಮ್ಯಾಚ್ ಆಗಿ. ಸೂಪರ್. ಮತ್ತೆ ಹೇಳಪ್ಪ ದರ್ಶನ್, ಹೆಂಗಿತ್ತು? ವಿ ಸಾ ಲಾಟ್ ಆಫ್ ಗ್ರೇಟ್ ವಿಜುವಲ್ಸ್ ಫ್ರಮ್ US ಆಲ್ಸೋ ಅಬೌಟ್ ದ ಸೆಲೆಬ್ರೇಷನ್ಸ್. ಸೊ ಹೆಂಗಿದೆ ಎನ್ವಿರಾನ್ಮೆಂಟ್? ಅಂದ್ರೆ ಅದು US ಅಲ್ಲಿ ಜಾಸ್ತಿ ಇಂಡಿಯನ್ಸ್ ಇರೋದು ಇವಾಗ ಅಂತ ಎಲ್ಲರಿಗೂ ಒಂಥರ ಗೊತ್ತಿರೋ ವಿಷಯ ಇದು. ಪಾಕೆಟ್ಸ್ ಅಲ್ಲಿ ನ್ಯೂಯಾರ್ಕ್, ಡ್ಯಾಲಸ್, ಐ ಆಮ್ ಶೋರ್ ತುಂಬಾ ಸೆಲೆಬ್ರೇಷನ್ಸ್ ಆಯ್ತು. ಎಸ್ಪೆಷಲಿ ನ್ಯೂಯಾರ್ಕ್ ಅಲ್ಲಿ ದೇ ವರ್ ಆಲ್ ಫಿಲ್ಡ್ ವಿತ್ ಇಂಡಿಯನ್ಸ್ ಅನ್ಸುತ್ತೆ, ಅದು ಲಾಸ್ಟ್ ಕ್ಲಿಪ್ಪಿಂಗ್ಸ್ ನೋಡಿದಾಗ. ಅಂಡ್ ಮೋರ್ ದನ್ ದಟ್ ಇದೆಲ್ಲ ಕಾಮನ್, ಇಂಡಿಯನ್ಸ್ ಸೆಲೆಬ್ರೇಟ್ ಮಾಡೋದು ಎಲ್ಲ ಅಲ್ವಾ. ಸೊ ಸಮ್ ಆಫ್ ಆರ್ ಕ್ಲೈಂಟ್ ಇಲ್ಲಿ ದೇ ವರ್ ಫಾಲೋಯಿಂಗ್ ವರ್ಲ್ಡ್ ಕಪ್ ವೆರಿ ಕೀನ್ಲಿ. ಅಂಡ್ US ಆಡ್ತಾ ಇದೆ ಅಂತಾನೆ ಅಲ್ಲ, ಇಂಡಿಯಾನು ಚೆನ್ನಾಗಿ ಆಡ್ತಾ ಇದಾರೆ ಅಂತ ಒನ್ ಆಫ್ ಅವರ್ ಕ್ಲೈಂಟ್ ವಿಶ್ ಮಾಡಿದ್ರು. ಹೇ ದರ್ಶನ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫೈನಲ್ಸ್, ವಿಲ್ ಬಿ keenly looking at it, let India win anta. So that much of craze even for people who may have not followed cricket all these years. So astu craze. And then illi obviously ನಾವು ಗೆದ್ಮೇಲೆ ಮ್ಯಾಚ್ ಆಡಕ್ ಹೋಗಿದ್ದು ಎಲ್ಲಾರು ಟೀಮ್ಸ್ ಆಬ್ವಿಯಸ್ಲಿ ಎಲ್ಲ ಇಂಡಿಯನ್ಸೇ ಇರೋದಿಲ್ಲಿ. ಸೊ ಎವ್ರಿ ಒನ್ ವರ್ ರಿಯಲಿ ಹ್ಯಾಪಿ. ನಾವು ಎಲ್ಲೂ ಆಚೆ ಹೋಗ್ಲಿಲ್ಲ. ಮೇ ಬಿ ಆಚೆ ಹೋಗಿದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು ಅನ್ಸುತ್ತೆ. ಎಲ್ಲಾರು ಒಂದ್ ರೆಸ್ಟೋರೆಂಟ್ ಅಲ್ಲಿ ಸ್ಕ್ರೀನ್ ಮಾಡ್ತಾ ಇದ್ರು, ಅಲ್ಲೆಲ್ಲ ಸೇರ್ಕೊಂಡಿದ್ರು ಅಂತ ಐ ಮೀನ್ ಆಲ್ರೆಡಿ ನಾನು ನಿಂಗೆ ಕಳ್ಸಿದ್ದೆ. ಬಟ್ ಈ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಅಷ್ಟೊಂದು ಇಲ್ದೇ ಇದ್ರು ದೇರ್ ವರ್ ಸೆಲೆಬ್ರೇಷನ್ಸ್ ಫಾರ್ ಶೋರ್. ನಮ್ ಕ್ಯಾಪ್ಟನ್ ತಿರ್ಗಾ ಬಿರಿಯಾನಿ ಪಾರ್ಟಿ ಕೊಡ್ತಾ ಇದೀನಿ ಬನ್ನಿ ಅಂತಾನು ಮೆಸೇಜ್ ಹಾಕಿದ್ದೆ. ದಟ್ ಇಸ್ ಕಾಮನ್. ಆದ್ರೆ ಏನ್ ಮ್ಯಾಚ್ ಇತ್ತು, ನಮ್ದು ಕಾಶಿಯಸ್ ಎಫರ್ಟ್ ನಾಟ್ ಟು ವಾಚ್ ಎನಿವೇರ್ ಔಟ್ ಸೈಡ್ ಅಂತ. ಲಾಸ್ಟ್ 10 ವರ್ಷದಲ್ಲಿ ಒಟ್ಟಿಗೆ ಸೇರ್ ನೋಡಿದಾಗೆಲ್ಲ ಹಂಚ್ಕೊಂಡ್ಮೇಲೆ ಎಲ್ಲಾರು ನೋಡಿ ವರ್ಕ್ ಆಗಿದೆ. ಆ WPL RCB ಫೈನಲ್ಸ್ ಅವಾಗ ಹಿಂಗೆ ಡಿಸೈಡ್ ಮಾಡಿದ್ದ, ಒಟ್ಟಿಗೆ ನೋಡೋಣ ಮನೇಲಿ ನೋಡೋಣ ಅಂತ. ಅವಾಗ ಗೆದ್ರು ಅವರು, ಅವಾಗ ಡಿಸೈಡ್ ಆಗಿದೆ ಇಂಡಿಯಾ ಮನೇಲಿ ನೋಡೋಣ, ಗೆದ್ದ ಮೇಲೆ ಆಚೆ ಹೋಗೋಣ ಬೇಕಾದ್ರೆ ಅಂತ, ವಿಚ್ ವಿ ಎವೆಂಚುಯಲಿ ಡಿಡ್. But one question I think all of you are probably ಎಲ್ಲರೂ ಒಂದ್ 2 ನಿಮಿಷ ತಗೊಂಡು ಅದ್ರ ಬಗ್ಗೆ ಮಾತಾಡೋಣ. Why this World Cup so special? Why did so many people become so emotional about this World Cup? Like ನಾನು 96 ಇಂದ ನೋಡ್ಕೊಂಡ್ ಬಂದೀನಿ, ಗೆದ್ದಿದ 2011 ಗೆದ್ದಿದ್ದಾಗ್ಲಿ ಅವಾಗೆಲ್ಲದಕ್ಕಿಂತ ಐ ಥಿಂಕ್ ದಿ ಎಮೋಷನಲ್ ಕ್ವೋಷಂಟ್ ಈ ವರ್ಲ್ಡ್ ಕಪ್ ಆ 20 minutes of visuals, and not just on the ground ಅಲ್ಲ, like so many panelists, commentators, so ellarunu they were so damn emotional, and I broke down as well. I put it on Instagram. So I especially
ಅನುಷ್ಕಾ ಶರ್ಮಾ ಪೋಸ್ಟ್ ನೋಡಿದಾಗ ವಿರಾಟ್ ಕೊಹ್ಲಿ ಇದು ಅಂಡ್ ದಟ್ ಸಾಂಗ್, ಮೈ ಗಾಡ್, ಐ ಕುಡಂಟ್ ಕಂಟ್ರೋಲ್ ಮೈ ಟಿಯರ್ಸ್. ಯಾರ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ ಅದನ್ನ. ಇಟ್ ಇಸ್ ಜಸ್ಟ್ ಟೂ ಮಚ್ ಟು ಟೇಕ್. ಬಟ್ ಏನು, ಐ ಥಿಂಕ್ ಈಚ್ ಒನ್ ಆಫ್ us have to speak. Why do you think it was so special? Why were people so much emotional? ಅನಂತ್, ನಿಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನನ್ನ ಪ್ರಕಾರ ದ ಅಮೌಂಟ್ ಆಫ್ ಟೈಮ್ ದಟ್ ವಿ ಹ್ಯಾವ್ ವೇಟೆಡ್ ಫಾರ್ ಸಚ್ ಅ ಥಿಂಗ್, ಅದೇನೆ ಇದು ಈ ಎಮೋಷನ್ಸ್ಗೆ ರೀಸನ್ ಅಂತ ನಂಗನ್ಸುತ್ತೆ. ಯಾಕೆಂದ್ರೆ ರೈಟ್ ಆಫ್ಟರ್ 2013 ಚಾಂಪಿಯನ್ಸ್ ಟ್ರೋಫಿ ಅಂಟಿಲ್ ಟುಡೇ, ಈ 11 years ಗ್ಯಾಪ್ ಅಲ್ಲಿ ಪೊಟೆನ್ಶಿಯಲ್ ಇಲ್ಲ ಅಂತಿಲ್ಲ. ಎಲ್ಲರೂ ಚಾಂಪಿಯನ್ ಪ್ಲೇಯರ್ಸೇ. ಈ ಒಂದ್ ಯೂನಿಟ್ ಏನೋ ಇವಾಗ RCB ಗೆ ನಾವು ಮಾತಾಡ್ತೀವಲ್ಲ, ನಮ್ದು ಯಾವಾಗ್ಲೂ ಬೌಲಿಂಗ್ ಪ್ರಾಬ್ಲಮ್, ಬ್ಯಾಟಿಂಗ್ ಚೆನ್ನಾಗಿದೆ, ಅಥವಾ ಸರ್ಫೇಸ್ಗೆ ತಕ್ಕಂಗೆ, ಅಥವಾ ಏನೋ ಬೇರೆ ಟೀಮ್ ತಗೊಂಡಂಗೆ ಇವ್ರು ಪಿಕ್ ಮಾಡೋದು, ಆತರ ಏನಿಲ್ಲ. ವೆಲ್ ಬ್ಯಾಲೆನ್ಸ್ ಯೂನಿಟ್. ಎವ್ರಿ ICC ಟೂರ್ನಮೆಂಟ್ ವೆಲ್ ಬ್ಯಾಲೆನ್ಸ್ ಯೂನಿಟ್. ಟೆಸ್ಟ್ ಚಾಂಪಿಯನ್ಶಿಪ್ ಬಂದಾಗ ದೇ ಗೋ ಇನ್ ಟು ದ WTC ಫೈನಲ್ಸ್ ಲೈಕ್ ದಿಸ್. ಏನ್ ರಿಸಲ್ಟ್ ಓರಿಯೆಂಟೆಡ್ ಅಪ್ರೋಚ್ ಅಂತೂ ಸುಮಾರು ದಿನದಿಂದ ಬರ್ತಾ ಇದೆ ಅದ್ರಲ್ಲೂ. ಸೊ ಎಲ್ಲಿ ಲ್ಯಾಕಿಂಗ್ ಒಂಥರ ಆ ಎಮೋಷನ್ಸ್ ಎಲ್ಲರೂ ತಡ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ. ಈ ತರ ಟೀಮ್ ಇಟ್ಕೊಂಡು ನಾವು ಹಿಂಗ್ ಆಡ್ತಾ ಇದೀವಲ್ಲ ಅನ್ನೋದು. ಅಂಡ್ ಐ ಥಿಂಕ್ ಪ್ಲೇಯರ್ಸ್, nobody has underperformed as well. They have played to their full potential. ಆ ಬ್ಯಾಡ್ ಡೇ ಎಲ್ಲ ನಮಗ್ ಬಂದಿರೋದೇ ದರಿದ್ರ ಫೈನಲ್ಸ್ ದಿನಾನೇ ಬಂದಾಗೆಲ್ಲ. ಸೊ ಆ ಪೆಂಟ್ ಅಪ್ ಎಮೋಷನ್ಸ್, ಐ ಥಿಂಕ್ ಇಟ್ ಹ್ಯಾಸ್ ಬ್ರೋಕನ್ ಆನ್ ಎವ್ರಿ ಗ್ರೋನ್ ಮ್ಯಾನ್ ದಿಸ್ ಫೈನಲ್ಸ್ ಅನ್ಸುತ್ತೆ. ದಟ್ಸ್ ಅಕಾರ್ಡಿಂಗ್ ಟು ಮಿ. Correct. ದರ್ಶಿ, Yeah, I mean, some of the points cover ಮಾಡಿದ್ರು ಅನಂತು, ಬಟ್ 2011 ಗಿಂತ ಮುಂಚೆ ವಾಪಸ್ ಹೋಗೋಣ. ಸೊ ಲೆಟ್ಸ್ ಸೇ ಅವಾಗ ಟಿಪಿಕಲಿ ಏನಾಗ್ತಿತ್ತು ಅಂದ್ರೆ, ಯಾರೋ ಒಬ್ರು ಇಬ್ರು ಮೇಲೆ ತುಂಬಾ ಡಿಪೆಂಡೆನ್ಸಿ ಇರೋದು. ಅಂಡ್ ಎಂಟೈರ್ ಇಂಡಿಯಾ, ಎಸ್ಪೆಷಲಿ ಸಚಿನ್ ತೆಂಡೂಲ್ಕರ್ ಆಡುವಾಗ ಫುಲ್ ಫೋಕಸ್ಡ್ ಆಗಿ ನೋಡ್ತಾ ಇದ್ರು. ಸಚಿನ್ ತೆಂಡೂಲ್ಕರ್ ಔಟ್ ಆದ ತಕ್ಷಣ ಆಯ್ತಪ್ಪ ಮ್ಯಾಚ್ ಅಂತ ಇದ್ರು. ಸೊ ಅವ್ರಿಗೆ ಎಷ್ಟು ಎಮೋಷನಲ್ ಆಗಿರಬಹುದು. So we could just imagine 2 decades of cricket ಆಡಿ finally he was able to lift the cup, and almost 100+ crores people ಆಸೆ ಇಟ್ಕೊಂಡವರು ಅಷ್ಟು ವರ್ಷ ಆಡ್ಕೊಂಡು ಬಂದು more than ಆಡಿರೋದಕ್ಕಿಂತ what is the kind of effort he would have put. So now let's come after 2011 ಅಲ್ಲಿ ಆದ್ಮೇಲೆ ಬರೀ ಪಾಸಿಟಿವ್ಸೇ ಆಗಿರೋದು ಇಂಡಿಯಾ ಕ್ರಿಕೆಟ್ ಟೀಮ್ಗೆ. Be it we taking the game across all the 3 formats, ಏನೇನ್ ರೈಟ್ ಥಿಂಗ್ ಮಾಡಬೇಕು ಎಲ್ಲ ಮಾಡ್ಕೊಂಡು ಬಂದಿದೀವಿ. ಅಂಡ್ ವೆದರ್ ಇಟ್ ಇಸ್ T20, ವೆದರ್ ಇಟ್ ಇಸ್ ಟೆಸ್ಟ್ ಮ್ಯಾಚ್ ಆರ್ ವರ್ಲ್ಡ್ 50 ಓವರ್ ಗೇಮ್. ಅಂಡ್ ಇವರೆಲ್ಲ ತುಂಬಾ ಆನ್ ದ ಫೀಲ್ಡ್ ಅಲ್ಲ, ಆಫ್ ದ ಫೀಲ್ಡ್ ತುಂಬಾ ಎಫರ್ಟ್ಸ್ ಹೋಗಿರುತ್ತೆ. ಮೋರ್ ದೆನ್ ವಾಟ್ ವಿ ಸಿ, ಅದು ಡಬಲ್ ಎಫರ್ಟ್ಸ್ ಹೋಗಿರುತ್ತೆ. ಅಂಡ್ ವಿ ಕುಡ್ ಸಿ ದಟ್ ದ ವೇ 2011 ಆದ್ಮೇಲೆ ವಿರಾಟ್ ಕೊಹ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು. ಅಂಡ್ ದೆನ್ ದೇರ್ ಆರ್ ಏನೋ ವಿಡಿಯೋಸ್ ವೇರ್ ರೋಹಿತ್ ಶರ್ಮಾ, ಎಸ್ಪೆಷಲಿ ಮೊನ್ನೆ ಪಾಡ್ಕಾಸ್ಟ್ ಕೇಳುವಾಗ ಅಭಿಷೇಕ್ ನಾಯರ್ ರೋಹಿತ್ ಶರ್ಮಾ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ದೇರ್ ವರ್ ಡೇಸ್ ರೋಹಿತ್ ಶರ್ಮಾನ ಟ್ರಾಲ್ ಮಾಡಿ, ಎಸ್ಪೆಷಲಿ ಅವ್ರ ಅಪಿಯರೆನ್ಸ್ ಬಗ್ಗೆ, ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಸ್ವಲ್ಪ ಅವರು ಪ್ಲಂಪಿ ಆದಾಗೆಲ್ಲ ಎಷ್ಟು ಜನ ಟ್ರಾಲ್ ಮಾಡಿದ್ರು. ಅದಾದ್ಮೇಲೆ ಹೆಂಗೆ ಅವ್ರು ಅದನ್ನ ಚಾಲೆಂಜ್ ಆಗಿ ತಗೊಂಡು ಹೌ ಡಿಡ್ ಹಿ ಕಮ್ ಬ್ಯಾಕ್. ಅಂಡ್ ವೈಟ್ ಬಾಲ್ ಟೂರ್ನಮೆಂಟ್ ಅವ್ರದ್ದು ಲೈಕ್ ಟೋಟ್ಲಿ ಐ ಮೀನ್ ಇಟ್ took to another level. And each of them 12 members ಯಾರು ಆಡಿದ್ರು, there has been lot of effort behind the scenes. And ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ಲೆಟ್ಸ್ ಸೇ ಲಾಸ್ಟ್ 13 years ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಫೈನಲ್ಸ್ ತನಕ ರೀಚ್ ಆಗಿ, ಆ ಫೈನಲ್ ಒನ್ ಬ್ಯಾಡ್ ಡೇ ದಿನ ಸೋಲೋದಿದೆಯಲ್ಲ, ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಆ ಎಕ್ಸ್ಪೀರಿಯನ್ಸು ಯು ಕಾಂಟ್ ಇಮ್ಯಾಜಿನ್. ನಾವು ಆಡೋ ಟೂರ್ನಮೆಂಟ್ಗಳಲ್ಲಿ ತುಂಬಾ ಸತಿ ನಾವು ಕನ್ಸಿಸ್ಟೆಂಟ್ ಆಗಿ ಹೋಗಿ ಸೋತ್ರುನು ಆ ಎಮೋಷನ್ ಮೇ ಬಿ ಟು ಅನ್ ಎಕ್ಸ್ಟೆಂಟ್ ಇರ್ಬೋದು. ಬಟ್ ಜಸ್ಟ್ ಇಮ್ಯಾಜಿನ್ 130 crore people every time expecting this Indian team to lift the trophy, and every time ನಾವು ಫೈನಲ್ಸ್ ಹೋಗಿ ಅಲ್ಲಿ ಸೋತಾಗಿದೆಯಲ್ಲ, ಓ ಶಿಟ್, ಅದು ದಟ್ ಇಸ್ ಎ ವೆರಿ ವೆರಿ I mean hard thing to take on those 12 people. ಹೆಂಗ್, ಹೌ ಕ್ಯಾನ್ ವಿ ಇಮ್ಯಾಜಿನ್ ಅಲ್ವಾ? ಅಷ್ಟೊಂದು ಆಸೆನ ಅಲ್ಲಿ ಹೋಗಿ ಪಟ್ ಅಂತ ಒಂದ್ ಗ್ಲಾಸ್ ಹೊಡೆದಾಕ್ಬಿಟ್ಟಾಗ ನಾವೆಲ್ಲ ಎಷ್ಟು ವಿ ಡೋಂಟ್ ಥಿಂಕ್ ಅಬೌಟ್
ಆಯ್ತಪ್ಪ ಅಷ್ಟೊಂದು ಎಫರ್ಟ್ ಹಾಕಿದ್ದಾರೆ, ಅದಕ್ಕೆ ಎಷ್ಟು ಅವರು ಫಿಸಿಕಲ್ ಆಗಿರ್ಬೋದು, ಎಮೋಷನಲ್ ಆಗಿರ್ಬೋದು, ಫ್ಯಾಮಿಲಿನ ಬಿಟ್ಟಿರ್ಬೋದು, ಅದೆಲ್ಲ ಥಿಂಕೆ ಮಾಡಲ್ಲ. ವೆರಿ ಈಸಿಲಿ ಹೋಗ್ಬಿಟ್ಟು ಜಡ್ಜ್ ಮಾಡ್ಬಿಡ್ತೀವಿ. ಸೊ ಇದೆಲ್ಲ ಒಂಥರ ಬಬಲ್ ಕ್ರಿಯೇಟ್ ಆಗಿ 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 ವೆನ್ ಯು ವಿನ್, ಅಂಡ್ ದೋಸ್ ಫಾರ್ ದ ಎಮೋಷನ್ಸ್ ಮ್ಯಾನ್. ದಿಸ್ and it is not only their own emotions, the entire India emotions ನೆ ಅಲ್ಲಿ ನೋಡ್ಬೋದಿತ್ತು. At least all the people who understands the effort, uh, and they just showed all our emotions, who genuinely support True. this team, and we could see in everyone's eyes. ಅವ್ರು ಬಿಟ್ಟುನು ಆಚೆ ಕಡೆನು ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಇರ್ಬೋದು, ಸ್ಟುಡಿಯೋಗಳಲ್ಲಿ ಇರ್ಬೋದು, ಎವ್ರಿ ಒನ್ ಹ್ಯಾಡ್ ದೇರ್ ಮೊಮೆಂಟ್. ಎವ್ರಿ ಒನ್ ಡಿಡ್ ಶೆಡ್ ಸಮ್ ಕಪಲ್ ಆಫ್ ಟಿಯರ್ಸ್, ಅಂಡ್ ವಾಟ್ ಮೋರ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅಲ್ವಾ? ಓ ಮ್ಯಾನ್, Yes, ಇವಾಗಲೂ ಗೂಸ್ ಬಂಪ್ಸ್. correct. ಆಕ್ಚುಲಿ ದರ್ಶನ್ ಇವಾಗ Yeah. ಓವರ್ ಆಗಿ ಎಮೋಷನಲ್ ಆಗ್ಬಿಟ್ಟು ಮಾತಾಡ್ತಾ ಅಲ್ಲ, ಮಾತಾಡ್ತಾನೆ ಇದ್ದ. ಅದೇ ಹೇಳಿದ ಗೂಸ್ ಬಂಪ್ಸ್ ಒಂಥರ ಅದು Correct. ಜರ್ನಿ ಒಳಗಡೆ ಒಂಥರ ಹೊಟ್ಟೋದಂಗ ಆಯ್ತು. ಈ ಕಡೆ And ಗೂಸ್ I could ಬಂಪ್ಸ್, ಆ just ಕಡೆ imagine. ಕಣ್ಣೀರು. ಅಯ್ಯೋ ದೇವ್ರೆ. ಹೇಳಪ್ಪ ರವಿ, ಅದೇ ಅವೇನ್ when- ತಗೋ, ಏನು? Yes, like Anant ಮತ್ತೆ ದರ್ಶನ್ ಹೇಳಿದಾಗ we were always so close but yet so far. Means ಆ ತರ ಇತ್ತು. That was the situation. Like okay, means let us keep the technical side apart. But every player, like these 12 players who played, or like this entire 15 or 16 players who were there, they had their own separate story. I think that is what makes the entire World Cup very, very special. Yeah, everyone, like say Rohit Sharma, like what happened last year, like we know ಎಷ್ಟು ಆಟಕ್ಕೆ ತಗೊಂಡು, like how he played, that was truly amazing. Like he had his own story, or like the comeback, he wanted to win it. Like it was there, like although everyone could see it. Virat Kohli, means after the gun IPL, he did adadminda this entire 6-7 matches or like 8 matches where he did not perform as per his caliber. Adadminda, like everyone knew that okay, it was his last T20 tournament, and like he played well like the last game, and he was obviously humbled by the game. I like those words, it will like keep coming back to our ear, saying that okay, man of that caliber going and like telling that okay, he was humbled by the game. Like it feels really special for everyone. Adondu Yeah. Hardik Pandya, he had his own story. Kuldeep Yadav, he had his own story. Like everyone wrote him off. Like, there were things wherein he tells Rohit Sharma hogi Kuldeep Yadav ge hogi, I want you to play. Like next 18 months, this is what it is. Like I want you to play like World T20 ಆಗಿರ್ಬೋದು, or like even 50 over game ಆಗಿರ್ಬೋದು. He gave that confidence for Kuldeep Yadav. Siraj de ಬೇರೆ story ಇದೆ. So each and every player had their own story. I think that is what, and people who understand this, like that is why I think this World Cup makes it very, very emotional for everyone who's like watched it, like who's won this. Yeah. Bargi, Nindu. Yeah. ಕನ್ಸ್ಕೊ. ಇಲ್ಲ ಗುರು, ಹೌದಪ್ಪ. ಇವತ್ತು ಯಾವ್ದೋ ಆ ಸ್ಟಾರ್ ಸ್ಪೋರ್ಟ್ಸ್ ಅವರೊಂದು ವಿಲಾಗ್ ಬಿಟ್ಟಿದ್ದಾರೆ, ಹಿಂದಿ ಕಮೆಂಟೇಟರ್ಸ್ ಅವರು ಸ್ಟುಡಿಯೋ ಅಲ್ಲಿ. ಕ್ರೇಜಿ ಒಂಥರ ಎಲ್ಲ ಏನ್ ನೋಡ್ತಾ ಇದ್ರು. ಅಂಡ್ ಹೈಲಿ ರೆಕಮೆಂಡೆಡ್, ನಿಮ್ಗೂ ಕಳ್ಸಿದ್ದೆ, ನಮ್ ವ್ಯೂವರ್ಸ್ಗೂ ಹೇಳೋಣ. ಅಶ್ವಿನ್, ರಾಬಿನ್ ಉತ್ತಪ್ಪ ಮತ್ತೆ ಪ್ರಸನ್ನ ಅದು ವೇಟೆಡ್ ವಿಲೇಡ್ ನೋಡಿದ್ರೆ ಲಿಟ್ರಲಿ ಐ ಥಿಂಕ್ ರಾಬಿನ್ ಉತ್ತಪ್ಪ he stole the show. Correct. The amount of things, I think ಅದನ್ನ ಮಾತಾಡಕ್ಕೆ ಸಪರೇಟ್ ಎಪಿಸೋಡ್ ಮಾಡೋಣ. And for me, yeah, it was like what Ravi said, ಅಲ್ಲ, each one had their own story. We spoke about Rohit Sharma not able to win the 2023 in World Cup. Like briefly Anant cover ಮಾಡಿದ್ರು, ಫ್ಯಾಟ್ ಶೇಮಿಂಗ್ ಬಗ್ಗೆ ಎಷ್ಟು ಟ್ರೋಲ್ ಮಾಡ್ತಾ ಇದ್ರು ಅವ್ರಿಗೆ. ಆಮೇಲೆ he's always been told for not being consistent enough. ವಿರಾಟ್ ಕೊಹ್ಲಿದು ಗೇಮ್ ಆಗಿರ್ಬೋದು, ರಿಷಬ್ ಪಂತ್ ಆಫ್ಟರ್ ವಾಟ್ ಹಿ ಹ್ಯಾಡ್ ಟು ಗೋ ಥ್ರೂ ಆಫ್ಟರ್ ದಟ್ ಆಕ್ಸಿಡೆಂಟ್ ಟು ಕಮ್ ಬ್ಯಾಕ್, Correct. ಸಿರಾಜ್
ಲೈಕ್ ಸಿರಾಜ್, ಐಮ್ ಶೋರ್ ದಾನಿಶ್ ಶೇಖ್ ಜೊತೆ ಹಿಂಗ RCB ಇನ್ಸೈಡರ್ ಅಲ್ಲಿ ಮಾತಾಡಿದಾಗ್ಲೂ ವಾಟ್ ಇಸ್ ಯುವರ್ ಡ್ರೀಮ್ ಅಂದ್ರೆ ಈ ಸೇಸ್ ದಟ್ 2024 ವರ್ಲ್ಡ್ ಕಪ್ ನನ್ನ ಕೈಯಲ್ಲಿ T20 ನಾನು ಎತ್ಕೋಬೇಕು ಅಂತ. ದಟ್ ಕಮಿಂಗ್ ಟ್ರೂ ಫಾರ್ ಹಿಮ್. ಬುಮ್ರಾ ನಾವ್ ಎಷ್ಟು ಇವಾಗ ಅವ್ರು ಹೊಗಳ್ತಾ ಇದೀವೋ, ಲಾಸ್ಟ್ ಇಯರ್ ಇಡೀ ಅವ್ರು ವರ್ಲ್ಡ್ ಕಪ್ ಆಡದೇ ಇದ್ದಾಗ ಎಷ್ಟು ಜನ ಟ್ರೋಲ್ ಮಾಡಿದ್ರು, ಅಬ್ತೋ ಶರಂ ಕರ್ಲೆ ಬುಮ್ರಾ ಅನ್ಕೊಂಡು ಎಷ್ಟು ಟ್ರೋಲ್ ಇತ್ತು ಅವ್ರಿಗೆ. ಹಾರ್ದಿಕ್ ಪಾಂಡ್ಯ 6 months ಬ್ಯಾಕ್ ಇರ್ಬೋದು. ಸೊ ಲೈಕ್ ಯು ಸೆಡ್, ಈಚ್ ಒನ್ ಹ್ಯಾಸ್ ಇಟ್ ಸ್ಟೋರಿ. ಅಂಡ್ ಒನ್ ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟ್ ನನ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಇವಾಗ ಮುಂಚೆ ನಾವು ಅದೇ ಅನ್ಕೋತಾ ಇದ್ದೆ, ಮೊನ್ನೆ ಏನ್ ಸೋತಿದ್ರೆ ಏನಾಗಿರ್ಬೋದಾಗಿತ್ತು. 2007 ವರ್ಲ್ಡ್ ಕಪ್ ಅಲ್ಲ, ಅವಾಗ ದ್ರಾವಿಡ್ ಆಡ್ತಾ ಸೋಲ್ತಾಗ, ಅಥವಾ ಇವಾಗ ಧೋನಿದು ಯಾವ್ದೋ ಅವಾಗೆಲ್ಲ ಇದ್ದಾಗ ಜನ ಕಲ್ಲು ಹೊಡೆದು ಮನೆಗೆ ಸುಟ್ಟಾಕಿ ಅವ್ರ ಪೋಸ್ಟರ್ಗಳು ಒಂಥರ ಬೆಂಕಿ ಹಚ್ಚಿ ಟೈರ್ಗೆ, ಈ ತರ ಎಲ್ಲ ಒಂಥರ ಫಿಸಿಕಲಿ ಇಂಪ್ಯಾಕ್ಟ್ ಆಗೋದು, ಒಂಥರ ಕೆಟ್ಟದಾಗ ಆ ತರ ಇದ್ರೆ, ಆಫ್ಟರ್ 2011 ಈ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂದ್ರೆ, ಅವ್ರ ಚೆನ್ನಾಗ್ ಆಡದೇ ಇರ್ಲಿ ಕಾನ್ಸ್ಟೆಂಟ್ ಟ್ರೋಲಿಂಗ್ ಇಂದ ಅವ್ರಿಗೆ ಎಷ್ಟು ಮೆಂಟಲಿ, ಎಷ್ಟೇ ನಾನು ಅವಾಯ್ಡ್ ಮಾಡ್ತೀನಿ ಗುರು, ಜನ ಮಾತಾಡ್ತಾರೆ ನಾನು ಅವಾಯ್ಡ್ ಮಾಡ್ತೀನಿ ಅಂದ್ರೂ ಯು ಕಾಂಟ್. ಇಟ್ ಇಸ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಯು. ಅಂಡ್ ಪೀಪಲ್ ಡೋಂಟ್, ಐ ಮೀನ್ ಐ ಹ್ಯಾವ್ ಆಲ್ಸೋ ಡನ್ ಇಟ್, ಐ ಡೋಂಟ್. ನಾನು ಅದೇ ಹೇಳ್ತಾ ಇದ್ದೆ, ಶಿವನ್ ದುಬೆಗೆ ತುಂಬಾ ಮಾತಾಡಿದೀನಿ ನಾನು. ಇಷ್ಟೆಲ್ಲ ಗೆದ್ಮೇಲೆ ಒಂಥರ ರೆಟ್ರೋಸ್ಪೆಕ್ಟ್ ಮಾಡ್ಕೋತಾದ್ರೆ, ಡಿಡ್ ಶಿವಮ್ ದುಬೆ ಎವರ್ ಗೋ ಅಂಡ್ ಸೇ ದಟ್ ಪ್ಲೇ ಮೀ ಅಂತ? ಇಟ್ ವಾಸ್ ಅ ಮ್ಯಾನೇಜ್ಮೆಂಟ್ ಡಿಸಿಷನ್ ಅಂಡ್ ದೇ saw something, and if he is being picked, he's trying to do what he did, and finally in the final he did what he was picked to do. So I think it is easy for us to sit and comment. ಯಾವ್ದೋ ಒಂದು ವಿಡಿಯೋ ಹಿಂಗೆ ಹಾಕೊಂಡು ಹಿಂಗೆ ಕೂತ್ಕೊಂಡು ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಬೇಕಾದ್ರೆ ಟೆಕ್ಸ್ಟ್ ಹಾಕ್ಬೋದು ಅಂತ ಹಾಕ್ತಾರೆ. ಅದ್ ಎಷ್ಟು ಇಂಪ್ಯಾಕ್ಟ್ ಆಗತ್ತೆ ಅವ್ರಿಗೆ ಅನ್ನೋದು, ಐ ಥಿಂಕ್ ಇಟ್ ವಾಸ್ ಶೋನ್ ಆ ಇಮೋಷನ್ಸ್ ಅಲ್ಲಿ ಎಲ್ಲರಿಗೂ. ಒಂಥರ ಐ ಥಿಂಕ್ ವಿ ಶುಡ್ ಬಿ ವೆರಿ ವಾಚ್ಫುಲ್. ದೇ ಆರ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ. 140 crore ಪೀಪಲ್ ನ ರೆಪ್ರೆಸೆಂಟ್ ಮಾಡಿ ಆ ಹೈಯೆಸ್ಟ್ ಲೆವೆಲ್ ಅಲ್ಲಿ ಅಷ್ಟು ಎಫರ್ಟ್ ಹಾಕೋಗಿ ಆಡಿರ್ತಾರೆ. It is very easy to put them down, but support them during their tough times. That's all I can say. Absolutely. So ಇಂಡಿಯಾ ಬಗ್ಗೆ ಮಾತಾಡಿದ್ದು, ಸೌತ್ ಆಫ್ರಿಕಾ ಬಗ್ಗೆ ಮಾತಾಡೋಣ ಸ್ವಲ್ಪ. ಸೌತ್ ಆಫ್ರಿಕಾ ಬಗ್ಗೆ ಮಾತಾಡಕ್ಕೂ ಒಂದು ಎಪಿಸೋಡ್ ಬೇಕು. ಸೌತ್ ಆಫ್ರಿಕಾ ಐ ಥಿಂಕ್ ಬ್ರೀಫ್ ಆಗಿ ಮುಟ್ಟೋಣ, ತೊಂದ್ರೆ ಇಲ್ಲ. ಯಾಕೆಂದ್ರೆ ನನ್ಗನ್ಸೋದು ಫಾರ್ ದ ಎಂಟೈರ್ world who were behind India on that day on the finals, if India was not playing that finals, for sure South Africa hindane iroru, and not just who were behind India, even more than that. ಯಾಕೆಂದ್ರೆ ನಮ್ಮವ್ರದ್ದು ಒಂಥರ ಜರ್ನಿ ಫೈನಲ್ಸ್ ಬಂದು ಹೋಗೋದು ಅಂದ್ರೆ ಅನದರ್ ಎಕ್ಸೆಪ್ಷನಲ್ ಕ್ರಿಕೆಟಿಂಗ್ ಟ್ಯಾಲೆಂಟ್ ಪ್ರೊಡ್ಯೂಸ್ ಮಾಡೋ ಕಂಟ್ರಿ. ಪಾಪ ಎಷ್ಟು ಸೆಮಿಫೈನಲ್ಸ್, ಬರೀ ಹಾರ್ಟ್ ಬ್ರೇಕಿಂಗ್ ಲಾಸ್, ಅಂತಿಂತ ಲಾಸ್ ಅಂತಲ್ಲ, ಎಲ್ಲೆಲ್ಲಿ ಯಾವ್ದಾವ್ದೋ ತರ ಪಾಪ ಎಲ್ಲ ಸೋತಿ ಆಚೆ ಹೋಗಿದ್ದಾರೆ. ಸೊ ಐ ಥಿಂಕ್ ದೇ ಡಿಸರ್ವ್ಡ್ ಅನದರ್ ವಿನ್ ದಟ್ ದ ಟ್ರೋಫಿ. ಬಟ್ ಐ ಥಿಂಕ್ ಇಟ್ ವಾಸ್ ಅ ವೆಲ್ ಫಾಟ್ ಫೈನಲ್ಸ್ ಅಟ್ ದ ಎಂಡ್. ಸೌತ್ ಆಫ್ರಿಕಾ ಡಿಸಪಾಯಿಂಟ್ ಆಗುವಂತ ಲಾಸ್ಟ್ ಡಿಸಪಾಯಿಂಟ್ಮೆಂಟ್, ಎಸ್, ಬಟ್ ಡಿಸ್ಹಾರ್ಟನ್ ಆಗುವಂತ ಯಾವ ಕಾರಣನೂ ಇಲ್ಲ ಅವ್ರಿಗೆ. ಸಚ್ ವಾಸ್ ದೇರ್ ಜರ್ನಿ ಆಸ್ ವೆಲ್ ಆಸ್ ದೇರ್ ಗೇಮ್ ಇನ್ ದ ಫೈನಲ್ಸ್. Especially in the T20 format ಅಲ್ಲ, I think T20 ಒಂದೇ ಅಲ್ಲ, they have come to the finals for the first time ಅನ್ಸುತ್ತೆ. And especially in the T20 format, I feel they are getting the cup very soon. ಯಾಕಂದ್ರೆ ಗ್ರಾಮ್ ಸ್ಮಿತ್ is heading the South African Cricket Board ಅಲ್ವಾ. he is mainly ಇವಾಗ ಅವ್ರಿಗೆ ಎಲ್ಲರಿಗೂ ಗೊತ್ತಿರೋದು, ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡ್ ಅಲ್ಲಿ ದುಡ್ಡಿಲ್ಲ. ತುಂಬಾ ದುಡ್ಡು ಬರ್ಬೇಕು ಅಂದ್ರೆ ಅವ್ರಿಗೆ ಇವಾಗ ಅದಕ್ಕೋಸ್ಕರನೇ ಆ ಸೌತ್ ಆಫ್ರಿಕಾದು ಲೀಗ್ನು ಸ್ಟಾರ್ಟ್ ಮಾಡಿದ್ರು. ಎಷ್ಟೋ ಜನ ಅದರಲ್ಲಿ ಟೀಮ್ಗಳು ತಗೊಂಡಿರೋದು ಇಂಡಿಯಾ ಇಂದ ಓನರ್ಸ್ ಇದಾರೆ. ಅದಕ್ಕೆ ಎಲ್ಲಾ ನೇಮ್ಗಳು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಅಂಡ್ ಹೀಸ್ ಕಂಪ್ಲೀಟ್ಲಿ ಫೋಕಸಿಂಗ್ ಆನ್ ಇವನ್ ನಮ್ದು ಬೇರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಕ್ರಿಕೆಟ್ ಚೆನ್ನಾಗಿ ಆಡ್ಬೇಕು ಅಂತಿದೀವಿ ಅಂತಂದ್ರೂ ನಮಗ್ ದುಡ್ಡು ಬೇಕು. ಏನೇ ಇನ್ಫ್ರಾಸ್ಟ್ರಕ್ಚರ್ ಏನೇ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು. ಅದಕ್ಕೆ ನಾನು T20 ಥ್ರೂನೇ, because look at the prominence he gave for T20. I remember when that South Africa the league nadiyatala, aವಾಗ ಯಾವ್ದೋ ಒಂದು ಟೆಸ್ಟ್ ಮ್ಯಾಚ್ ಇದ್ದಾಗ they sent a beating. Many of the players who were playing the South Africa Premier League, they didn't go play the test match. They were very sure they wanted to achieve whatever they had to achieve in a T20 international World Cup. ಅಲ್ಲಿಂದ ಗೆದ್ದು ಅಲ್ಲಿಂದ ದುಡ್ಡು ಮಾಡ್ಕೊಂಡು ಆಮೇಲೆ they want to focus more on the cricket. I think strategy ಸಕದಾಗಿ ಮಾಡಿದಾರೆ ಅವರು. And I don't think it's very far for them. It could be as
ಇಫ್ ನಾಟ್ ಫಾರ್ ಇಂಡಿಯಾ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ವರ್ಲ್ಡ್ ಕಪ್ ಅಟ್ ಲೀಸ್ಟ್ ಸೌತ್ ಆಫ್ರಿಕಾ ಹೊಡಿತಾರೆ ಅನ್ನೋದೊಂದು ಗ್ಯಾರಂಟಿ. Absolutely. Oh yeah, I think ಈ ಎಕ್ಸ್ಪೀರಿಯನ್ಸ್ ಡಿಫರೆಂಟ್ ಲೀಗ್ಸ್ ಅಲ್ಲಿ ಆಡೋ ಎಕ್ಸ್ಪೀರಿಯನ್ಸ್ ದೇ ಮೈಟ್ ಹ್ಯಾವ್ ಟು ಟೇಕ್ ಇಟ್ ಟು ದೋಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೇಮ್ಸ್. ಆ ಮ್ಯಾಚ್ ಅಲ್ಲೂ Correct. ಅಷ್ಟೇ ನಾವು 30 balls 30 runs any given day batting team should have won that game, but some magical moments ಅಷ್ಟೇ. one important moment I think one of our cricketer cover ಮಾಡಿರೋದು ಅಂದ್ರೆ ಆ ಬ್ರೇಕ್, ರಿಷಬ್ ಪಂತ್ ಬ್ರೇಕ್. break. ಅಂಡ್ ಅದು Brilliant. ಆಸ್ ಎ ಕ್ರಿಕೆಟರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದು ಬ್ರೇಕ್ ಮಾಡೋದಕ್ಕೆ ಮೊಮೆಂಟಮ್. ನಮ್ ಕೋಚ್ ಗಳಾಗಿರ್ಬೋದು, ನಾವು ನೋಡಿರೋ ಮ್ಯಾಚ್ ಗಳು ಎಷ್ಟ್ ಸತಿ ಅವ್ರು ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ, ಸ್ಲೋ ದ ಗೇಮ್ ಡೌನ್, ಹೊಡಿತಾ ಇದ್ರೆ ಕಂಟಿನ್ಯೂ ಮಾಡ್ಬಿಡಿ, ಸ್ಲೋ ಮಾಡ್ಸಿ ಅಂತ. ಅಂಡ್ ದಿಸ್ ವಾಸ್ ಅನ್ ಎಕ್ಸ್ಟೆಂಡೆಡ್ ಸ್ಲೋ. ಅಂದ್ರೆ ಇದು ಸುಮ್ನೆ ಏನೋ ನೀರ್ ತರಿಸ್ಬಿಟ್ಟು ಏನೋ ಮಾತಾಡ್ಸಿದ್ ಅಂತ ಆಗ್ಲಿಲ್ಲ. ಅದು ದಿಸ್ ವಾಸ್ ಎ ವೆರಿ ವೆಲ್ ಥಾಟ್ ಥ್ರೂ, ಕೂಡ್ಸಿ ಆರಾಮಾಗಿ ಎಲ್ಲಾ ಕಾನ್ಸಂಟ್ರೇಷನ್, ಅದು ಜೆನ್ಯೂನ್ ಅನ್ನಿಸ್ತು. ಓ ಇವನ್ಗೇನೋ ಆಯ್ತಪ್ಪ ಕಾಲ್ಗೆ ಅಂತ ಎಲ್ಲ ಮಾಡಿ ಅಷ್ಟೊಂದು ಲಾಂಗ್ ಬ್ರೇಕ್ 8 minutes to be precise ಅಂತ. 8 minutes break. ಟಕ್ ಅಂದ್ರೆ ಬಂದು ಅವನು ಹಾರ್ದಿಕ್ ಪಾಂಡ್ಯ ವೈಡ್ ಬಾಲ್ ಫ್ಲೋಟ್ ಬಿಟ್ಬಿಟ್ಟ. ಹಂಗೆ ಇವನು ಕಾಯ್ಕೊಂಡು ಇಷ್ಟು ಚೆನ್ನಾಗಿ ಮಾಡಿದೀನಿ ನಾನು, ಬೇಗ ಮುಗಿಸ್ಕೊಳ್ಳೋಣ ಅಂತ ತಲೆಲಿ ಓಡ್ತಿರುತ್ತೆ, ಚೆನ್ನಾಗಿ ಟೈಮ್ ಮಾಡ್ತಾ ಇದೀನಿ ಅಂತ. ಒಂದ್ ಬಾಲ್ ಆಚೆ ಕಡೆ ಔಟ್ ಸೈಡ್ ಅಷ್ಟೊಂದು ಫ್ಲೋಟ್ ಮಾಡಿದ ತಕ್ಷಣ ಎನಿ ಬ್ಯಾಟ್ಸ್ಮನ್ ವಿಲ್ ಫಾಲ್ ಫಾರ್ ಇಟ್. ಅಂಡ್ ದೆನ್ ಅದಾದ್ಮೇಲೆ tactical brilliance. Oh yeah. Both of us same. ಅಂದ್ರೆ Great men think alike, Bargi. ಇದು ಆರಾಮಾಗಿ ಅಂದ್ರೆ ಇದು ಅವ್ರಿಗೆ ಇನ್ಬ್ರೆಡ್ ಆಗಿರೋ ಚಾನ್ಸಸ್ ಇರತ್ತೆ ಈ ರಿಷಬ್ ಪಂತ್ ಅಂತವ್ರಿಗೆ. ಯಾಕೆಂದ್ರೆ IPL ಅಲ್ಲಿ ಸ್ಟ್ರಾಟಜಿಕ್ ಟೈಮ್ ಔಟ್ ಆದ್ಮೇಲೆ ಎಂತೆಂತ ಡ್ಯಾಮೇಜ್ ಗಳಾಗುತ್ತೆ ಅಂತ ನೋಡಿ ಒಂದು ತಲೆಯಲ್ಲಿ ಒಂದ್ ಬರ್ಬೋದೇನೋ, ಒಂದ್ ಆಡ್ ಬ್ರೇಕ್ ಕೊಡೋಣ ದೊಡ್ಡದು, ನೋಡೋಣ ಏನಾಗತ್ತೆ. ಲೈಕ್ ಯಾರ್ ಖುಷಿ ಆಗಿದ್ರೋ ಗೊತ್ತಿಲ್ಲ, ಸ್ಟಾರ್ ಸ್ಪೋರ್ಟ್ಸ್ ಅಂತೂ ಖುಷಿ ಆಯ್ತದೆ. 8 minute ಫುಲ್ ಆಡ್ಸ್, ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಬಟ್ಟೆ ಹಿಂಗಂದ ಅಷ್ಟೇ ಅಷ್ಟೇ. 8 minutes ಏನಾಯ್ತು ಹೋಗ್ತಾನ ಏನಿಲ್ಲ, ನೆಕ್ಸ್ಟ್ ಬಾಲ್ ವಿಕೆಟ್. ಅವಾಗ ಮತ್ತೆ ಲಾಸ್ಟ್ ಅವನ ರಬಡ ಔಟ್ ಆದ್ಮೇಲಂತೂ ಅದು ಎಷ್ಟೊತ್ತು ಆಡ್ ಹಾಕಿದ್ರು, ನಾಟಿಯ ಬಂದ್ಬಿಟ್ಟು ಅವ್ನ ಪಾಪದಲ್ಲಿ ಬ್ಯಾಟಿಂಗ್ ಹಿಡ್ಕೊಂಡು ಬಾಲ್ ಹಾಕುವಾಗ ಬಂತದು. ನಮ್ಗೆ ತೋರಿಸ್ತಿಲ್ಲ ಏನಾಗ್ತಾ ಇದೆ ಅಂದ್ರೆ ಆಡ್ ಆಗ್ತಾ ಇದ್ರು. ಬಟ್ ವಿಲ್ಲೋ ಕ್ರಿಕೆಟ್ ಅಲ್ಲಿ ಇಲ್ಲಪ್ಪ, ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಕಡಿಮೆ ಅನ್ಸುತ್ತೆ ಆಡ್ಸ್, ಅಥವಾ ವಿಲ್ಲೋ ಕ್ರಿಕೆಟ್ ಜಾಸ್ತಿ ಆಡ್ಸ್ ಕೊಟ್ಟಿಲ್ಲ. ಐ ಥಿಂಕ್ ಸಮ್ ಅದೇ ಹೇಳೋದಲ್ಲ, ಟೈಮ್ ಆ ಕೋಚ್ ಮ್ಯಾನೇಜ್ಮೆಂಟ್ ಆ ಕಾಲ್ಗಳು ತಗೊಬೇಕಾಗಿತ್ತು. ಅಂಡ್ ಆಸ್ ಎ ಸೀನಿಯರ್ ಪ್ರೋ ಡೇವಿಡ್ ಮಿಲ್ಲರ್, ಐ ಥಿಂಕ್ ಸಮ್ ಮಿಸ್ಟೇಕ್ಸ್ that they did. First of all, sending Keshav Maharaj ahead of Rabada I don't know what was they thinking. And most importantly, ade helidala, if they had planned to at least go attack Bumrah, they could have succeeded. Edge ಆಗಿರೋದು. The moment they decided that I will defend Bumrah, they lost the match. Kamar ಆಯ್ತದೆ. But everything played well, Bargi. Like ನೋಡ್ಬೇಕು ಅಂದ್ರೆ means like they like it was a tactical call that they wanted to score bulk of the runs between 11 to 15. Like how they attack. Klassen out ಆದ್ನೋ ಅದಾದ್ಮೇಲೆ they couldn't have been thinking, okay ನಾನು ಬುಮ್ರಾ 2 ಓವರ್ ಆಡ್ಕೊಂಡ್ಬಿಡ್ತೀನಿ, because it will be a mountain to climb after that. They had to be positive against Bumrah also. ನೀನ್ ಯಾನ್ಸನ್ ಅವ್ನು ಮೋಸ್ಟ್ಲಿ ಓಡ್ ಬರ್ತಾನೆ ಡಿಸೈಡ್ ಆಗ್ಬಿಟ್ಟಿದ್ದ ಅನ್ಸುತ್ತೆ, ನಾನು ಬ್ಲಾಕ್ ಮಾಡ್ತೀನಿ ಬಾಲ್ನ. ಅದು ಬೇಲ್ ಹೊಡ್ಕೊಂಡು ಹೋಗಿದ್ದು ಹೊಡ್ಕೊಂಡಪ್ಪ, ಅದು ಚಾನ್ಸೇ ಇಲ್ಲ ಬಾಲ್. ಅವನು ನೀನ್ ಇಮ್ಯಾಜಿನ್ ಮಾಡ್ಕೊ, ಕಾಲ್ ಅಡ್ಡ ಹಾಕಿ ಸುಮ್ಮನೆ ಸ್ವಿಂಗ್ ಮಾಡಿದ್ರೆ ಅದು ಮೂವ್ ಆಗಿದ್ದು ಇನ್ಸೈಡ್. ಅವನು ಮುಂಚೆ ಫಿಕ್ಸ್ ಆಗ್ಬಿಟ್ಟಿದ್ದ. ಅದು ಅವನಿಗೂ ಗೊತ್ತಿದ್ದು ಬುಮ್ರಾಗೆ, ಇವ್ರು ನನ್ಗಂತೂ ಚಾನ್ಸ್ ತಗೊಳಲ್ಲ. ಸೊ ಇಟ್ ವಾಸ್ ಆಸ್ ಪರ್ ಬುಮ್ರಾಸ್ ಪ್ಲಾನ್ ಅಲ್ವಾ. I think Paras Mambreno, in one of the videos, ade heltare, Paras Mambre as a bowling coach, he never goes and tells Bumrah what to do with him. He has his plans. We are not going to fiddle with his plans. He will do it, whatever. He is the only bowler they don't go and talk to. He knows what he is doing. He has his plans. ಆಮೇಲೆ I think Bumrah the last ball, ಅದೇ ಹೇಳಿದ್ದು, ಭಯದಿಂದ ಅದ್ ಮಾಡಿದ್ದ.
ಹೌ ಕ್ಯಾನ್ ಡೇವಿಡ್ ಮಿಲ್ಲರ್ ಲೆಟ್ ಮಹಾರಾಜ್ ಟೇಕ್ ಸ್ಟ್ರೈಕ್ Maharaj take the strike. ಹಾ. Seriously. ಅದು ಒಡೆಯ ಇಂಟೆಂಟ್ ತೋರಿಸಲಿಲ್ಲ. ಬಾಲ್ ಮುಟ್ಟಿದ ತಕ್ಷಣ ಓಡ್ಬಿಡು. ಅವ್ನಿಗೆ ಮೋಸ್ಟ್ಲಿ ಮಹಾರಾಜ್ ಇನ್ನೊಂದ್ 2 ಬಾಲ್ ಇದೆಯೋ ಒದಗಿದೆ ತಿನ್ಬಿಡ್ತೀನಿ ಓಡ್ಬಿಡುಗರು ಆ ಕಡೆ ಅಂತ ಓಡ್ದ. ಅದಾದ್ಮೇಲೆ ನೆಕ್ಸ್ಟ್ ಓವರ್ ಮತ್ತೆ 1-2 ಬಾಲ್ ಡಾಟ್ ಆದಾಗ ಪಾಪ ಮಿಲ್ಲರ್ ಅಪ್ಪ. ಬಟ್ ನಾವು ಬುಮ್ರಾಗೆ ಹೇಳ್ತಾ ಇದೀವಿ ಅಷ್ಟೊಂದು. ಐ ಥಿಂಕ್ ಹರ್ಷದೀಪ್ ಸಿಂಗ್ ಆ ಓವರ್ ಗುರು ಕ್ಲಾಸ್ ಗುರು, ಅದು ಕ್ಲಾಸ್. Played his role. ಟೈಮ್ ಅಲ್ಲಿ ಬಂದು ಡಿಕಾಕ್ ವಿಕೆಟ್ ತೆಗ್ದ. ಅದಾದ್ಮೇಲೆ ಫಾರ್ ಹಿಮ್ ಟು ಬೋಲ್ ದಟ್ 19th ಓವರ್ ಫಾರ್ ಜಸ್ಟ್ 4 runs, ಯಾರಾದ್ರೂ ಬ್ಯಾಟರ್ ಆಗಿರ್ಲಿ, ಮಿಲ್ಲರು ಸ್ಟ್ರೈಕ್ ಬಂದ ಎಂತ ಒಳ್ಳೆ ಯಾರ್ಕರ್ ಆಗ್ದ ಅವಾಗ ಅವ್ನಿಗೆ ಅಂತಂದ್ರೆ ಐ ಕುಡಂಟ್ ಸ್ಕೋರ್, ಐ ಜಸ್ಟ್ ಹ್ಯಾಡ್ ಟು ಟೇಕ್ ಎ ಸಿಂಗಲ್. ಅಮೇಜಿಂಗ್. This is, I think, the total like team performance in the ಗೆದ್ದಿರೋದು. There is no single man. Obviously, Bumrah played his role, but everyone played their role. So, I think like this makes it special. ಲಾಸ್ಟ್ 30 balls ಎವ್ರಿ ಬಾಲ್ ಒಂಥರ ಇಟ್ಸ್ ಎಚ್ಡ್ ಇನ್ ಮೈ ಮೆಮೊರಿ. ಒಂಥರ ಏನೇನ್ ಆಗ್ತದೆ ಅಷ್ಟು ಸಲಿ ಆಕ್ಚುಲಿ ವಿಡಿಯೋನು ನೋಡ್ಬಿಟ್ಟಿದ್ದೀನಿ. ಅದು ಲಾಸ್ಟ್ ಓವರ್ 16 runs ಇದ್ದಾಗ ಫಸ್ಟ್ ಬಾಲ್ ಆಲ್ಸೋ ಗುರು, ಯಾರು ಇಟ್ ಇಸ್ ಲೈಕ್ ಆಸ್ ಎ ಬ್ಯಾಟ್ಸ್ಮನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀಯ ಆ ಟೈಮ್ ಅಲ್ಲಿ? ಮುಂದೆ ಹಾಕ್ಲಿ ಇಲ್ಲ ಫುಲ್ ಟಾಸ್ ಹಾಕ್ಲಿ, ಒಂದ್ ಫುಲ್ ಟಾಸೇ ಆಗ್ತಪ್ಪ. ಅದು ಚಾನ್ಸೇ ಸ್ವಲ್ಪ ವೈಡ್ ಅಲ್ಲಿ ಇತ್ತು. ಎಕ್ಸಾಕ್ಟ್ಲಿ ಅದೇ. ಆ ಟೈಮ್ ಅಲ್ಲಿ ಫುಲ್ ಟಾಸ್ ಇಸ್ ಸೋ ಎಫೆಕ್ಟಿವ್ ಅನ್ನೋದು ಎಷ್ಟೊಂದ್ ಮ್ಯಾಚ್ ಗಳಲ್ಲಿ ನೋಡಿದೀವಿ. ಬಟ್ ಆಸ್ ಎ ಬ್ಯಾಟ್ಸ್ಮನ್ ನೀನ್ ಅದೇ ಎಕ್ಸ್ಪೆಕ್ಟ್ ಮಾಡ್ತೀಯ, ಯಾವ್ದಾದ್ರು ಒಂದು ಲಾಲಿಪಾಪ್ ಹಾಕ್ಲಿ ಗುರು, ಫುಲ್ ಟಾಸ್ ಇಲ್ಲ ಮುಂದೆಗಡೆ ಹಾಕ್ಲಿ ತೆಗೆದು ಬಾರಿಸ್ಬೋಣ ಅಂತ. ಅಷ್ಟು ಪ್ರೆಷರ್ ಅಲ್ಲಿ ಅದು ಹೊಡೆದು ಆ ಕ್ಯಾಚ್, ಸೂರ್ಯಕುಮಾರ್ ಯಾದವ್ ಅಂತೂ ಏನ್ ಕ್ಯಾಚ್ ಕಾಂಟ್ರವರ್ಸಿ ಅಲ್ಲಪ್ಪ. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಕ್ಯಾಚ್ ತಗೊಂಡಿದ್ದು, ಅಷ್ಟು ಸಾಮಾನ್ಯ ತಗೊಂಡು ಕ್ಲೀನ್ ಕಾಂಟ್ರವರ್ಸಿ ಅಂತ ಏನಕ್ಕೆ ಅಂತ ಅದೇ ನಾವು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಜನಕ್ಕೆ ಏನೋ ಒಂದು ಟಾಪಿಕ್ ಬೇಕು ಮಾತಾಡಕ್ಕೆ ಅಂತ ಗೆದ್ದಾಯ್ತು ರಿಸಲ್ಟ್ ಕಪ್ ತಗೊಂಡೋದ್ರು, ನೀನ್ ಏನ್ ಇವಾಗ ಹೋಗಿ ರಿವೈಂಡ್ ಮಾಡಿ ನೋಡಿದ್ರು ಏನು ಪ್ರಯೋಜನ ಇಲ್ಲ. ಇಟ್ ಇಸ್ ಡನ್ ಅಂಡ್ ಡಸ್ಟ್. ಅದನ್ನೇ ಹಾಕೊಂಡು ಲೈನ್ ಇಂದ ಎಳೆದ್ ಬಿಟ್ಟಿದ್ರು, ಕಾಲ್ ತಾಕಿತ್ತು, ಕುಶನ್ ಎಲ್ಲ ಆಡ್ತು. ಅದ್ ಯಾಕೆ ಕುಶನ್, ನಾನ್ ದೇವರನಿಗೆ ಝೂಮ್ ಮಾಡಿ ಕಳ್ಸಿದಾಗ್ಲೂ ನನ್ಗೊಂಥರ ನಂದೇ ಕಣ್ಣು ಮಂಜ್ ಆಗ್ತಾ ಇದ್ಯಾ, ಎಲ್ಲ ಆಡ್ತು ಏನ್ ಹೇಳ್ತಾ ಇದ್ದಾರೆ. ಆ ಮೂಮೆಂಟ್ ಅಲ್ಲಿ ನನ್ಗೆ ಫೋನ್ ಕಾಲ್ ನಮ್ ಗೊತ್ತಿರೋದ್ರಿಂದ ಒಬ್ರು ಆ ಟೈಮ್ ಅಲ್ಲಿ ಹಿಂಗೆ ಫುಲ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀನಿ, ಫೋನ್ ಮಾಡ್ತೀನಿ, ಫೋನ್ ಬಂತು, ನಾನೇನೋ ಕಂಗ್ರಾಚುಲೇಟ್ ಮಾಡಕ್ಕೆ ಅವರು ಏನೋ ಜೋಶನ ಮಾಡಿದೆ ಅಂದ್ರೆ ಮೋಸ ಆಗೋದು. ಇದೇ ಟೋನ್ ಅಲ್ಲಿ ಮೋಸ ಆಗೋದು ಸೌತ್ ಆಫ್ರಿಕಾ. ಅಯ್ಯೋ ಏನೋ ಸರಿನಪ್ಪ. ಐ ಥಿಂಕ್ we will end this. It was emotional. Yeah, we will take it. I think we'll decide ಮಾಡಿ ಒಂದು ಏನೇನ್ ಲಿಸ್ಟ್ ಯಾವ್ದಾದ್ರ ಬಗ್ಗೆ ಮಾತಾಡ್ಬೇಕು ಅಂತ ಫಸ್ಟ್ ನಾವು ಡಿಸೈಡ್ ಆಗೋಣ. And we will one by one over it. Record ಮಾಡಿ 20 minutes. Okay. So yes. So ಆದಷ್ಟು ಬೇಗ champions. Congrats again. Yes. ಸಿಗೋಣಪ್ಪ. Bye. 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 ಥ್ಯಾಂಕ್ ಯು ಎಲ್ಲಾರ್ಗೂ.